ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮಚೋದನಾ ಕರಣಂ ಕರ್ಮಕರ್ತೇತಿ ತ್ರಿವಿಧಃ ಕರ್ಮಸಂಗ್ರಹಃ. ಇನ್ನಾಯ್ತು ತಾತ್ಪರ್ಯನೂ ಆಯ್ತಲ್ಲ. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ. ಈ ಮೂರು ಕೂಡ ಯಾವ್ಯಾವುದು? ಜ್ಞಾನಂ ಕರ್ಮ ಚ ಕರ್ತ ಚ. ಜ್ಞಾನಂ ಕರ್ಮ ಮತ್ತು ಕರ್ತ. ಯಾತಕ್ಕೆ ಮೂರು ಹೇಳ್ತಾರೆ ಅಂದರೆ, ಈ ಕರ್ಮಾಚರಣೆ ಪ್ರಸಂಗ ಬದ್ಧತೆಯಿಂದ ಕರ್ಮ ಹೇಳಬೇಕು, ಸಂಬಂಧಪಟ್ಟಂತೆ ಕರ್ತ ಹೇಳಬೇಕು, ಮತ್ತು ಎರಡಕ್ಕೂ ಮಧ್ಯೆ ಲಿಂಕ್ ಇರೋದು ಯಾವುದು? ಜ್ಞಾನ. ಆದ್ದರಿಂದ ಮೂರನ್ನು ಕೂಡ ಮೂರು ಅಂತ ಹೇಳ್ತಾರೆ. ಯಾವ ರೀತಿ ಮೂರು? ಸಾತ್ವಿಕ, ರಾಜಸ, ತಾಮಸ ಅಂಥೇಳಿ ಮೂರು ವಿಧವಾಗಿವೆ. ಮೊದಲನೇದಾಗಿ ಜ್ಞಾನ ಮೂರು ವಿಧ. ಜ್ಞಾನ ಮೂರು ವಿಧ ಎಂಬುದು ವಿಶೇಷ. ಇವತ್ತು ಜ್ಞಾನ ಇಲ್ಲದೆ ಇರೋರಿಲ್ಲ, ಏನೋ ಒಂದು ಜ್ಞಾನ ಇದ್ದೇ ಇರುತ್ತೆ. ಇಲ್ದವ್ರು ಏನಲ್ಲ, ಅವರು ಜೀವಿಗಳೇ ಅಲ್ಲ, ಏನಾದ್ರು ಒಂದು ಜ್ಞಾನ ಇರಲೇಬೇಕು. ಹಾಗಿದ್ದರೆ ಯಾವ ಜ್ಞಾನ ಸಾತ್ವಿಕ, ಯಾವ ಜ್ಞಾನ ರಾಜಸ, ಯಾವ ಜ್ಞಾನ ತಾಮಸ ಅಂತ ಹೇಳಬೇಕು. ಅದಕ್ಕೆ ಪುನಃ ಸಾಧನ ಪ್ರಥನಾಯ ಗುಣಭೇದಾನಾಹ. ಪ್ರಥನ ಅಂದರೆ ವಿವರಣೆ, ಪ್ರಥನ ವಿವರಣೆ, ಸಾಧನೆಯ ಬಗ್ಗೆ ವಿವರಣೆ ಕೊಡೋದಕ್ಕೋಸ್ಕರವಾಗಿ ಗುಣಭೇದಾನಾಹ ಜ್ಞಾನವಿತ್ಯಾದಿನ ಗುಣಸಂಖ್ಯಾನೆ ಗುಣಗಣ ಪ್ರಕರಣೆ. ಗುಣಸಂಖ್ಯಾನ ಪದಕ್ಕೆ ಅರ್ಥ ಏನು ಅಂದರೆ ಗುಣಗಣ ಪ್ರಕರಣೆ. ಗುಣಗಳ ತತ್ವಸಂಖ್ಯಾನ, ಗುಣಸಂಖ್ಯಾನ. ತತ್ವಸಂಖ್ಯಾನದಲ್ಲಿ ಏನಿದೆ? ತತ್ವಗಳ ಸಂಖ್ಯಾನ ಇದೆ. ಇಲ್ಲಿ ಗುಣಗಳ ಸಂಖ್ಯಾನ ಆದ್ದರಿಂದ ಇದು ಹೇಳಬೇಕಾಗಿದೆ, ಹೇಳ್ತಾ ಇದ್ದಾರೆ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಸರ್ವಭೂತೇಷು ಏನ ಏಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತತ್ ಜ್ಞಾನಂ ವಿದ್ಧಿ ಸಾತ್ವಿಕಂ. ಏನ ಯಾವ ಜ್ಞಾನದಿಂದ, ಸರ್ವಭೂತೇಷು ಎಲ್ಲ ಪ್ರಾಣಿಗಳಲ್ಲೂ ಸಹ, ಏಕಂ ಅವ್ಯಯಂ ಒಂದೇ ಒಂದು ಶ್ರೇಷ್ಠವಾದಂಥ ಅವ್ಯಯಂ ಭಾವಂ ಅವ್ಯಯವಾದ ವಸ್ತುವನ್ನು ಈಕ್ಷತೆ ನೋಡಲಿಕ್ಕೆ ಸಾಧ್ಯ ಇದೆಯೋ ಅದು ಎಂಥದ್ದದು ಅಂದರೆ ಅವಿಭಕ್ತಂ ವಿಭಕ್ತೇಷು. ವಸ್ತುಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಅದು ಬೇರೆ ಆಗಿಲ್ಲ, ವಸ್ತುಗಳು ಬೇರೆ ಆಗಿದ್ದರೂ ಕೂಡ ಅದು ಬೇರೆ ಆಗಿಲ್ಲ, ಮತ್ತು ಅದು ಒಂದೇ ಆಗಿದೆ, ಎಲ್ಲ ಪ್ರಾಣಿಗಳಲ್ಲೂ ಇದೆ. ಅದನ್ನು ಯಾವುದು ತಿಳಿಸಿಕೊಡುತ್ತಲ್ಲ ಜ್ಞಾನ ಯಾವುದು? ಅದು ಸಾತ್ವಿಕ ಜ್ಞಾನ. ಅದು ಯಾವುದೀಗ? ದೇವರಷ್ಟೇ. ಎಲ್ಲ ಪ್ರಾಣಿಗಳಲ್ಲೂ ಇರಬೇಕು, ಫಸ್ಟ್ ಅದು ಎಲ್ಲ ಪ್ರಾಣಿಗಳಲ್ಲೂ ಇರಬೇಕು, ಮತ್ತು ಆ ಪ್ರಾಣಿಗಳು ಬೇರೆ ಬೇರೆ ಆಗಿರಬೇಕು. ವಿಭಕ್ತೇಷು ಪ್ರಾಣಿಷು ಅವಿಭಕ್ತಂ. ಭಿನ್ನ ಭಿನ್ನವಾದ ಪದಾರ್ಥಗಳಲ್ಲಿ ತಾನು ಮಾತ್ರ ಭಿನ್ನವಾಗದೇನೆ, ಗೊತ್ತಾಯ್ತಾ, ಸ್ವತಂತ್ರವಾಗಿ ಇರತಕ್ಕಂಥ ವಸ್ತು ಇದೆಯಲ್ಲ, ಏನಂತ ಕರೀತಾರೆ ಅದನ್ನು? ಅಂಥ ವಸ್ತುವನ್ನು ತಿಳಿಸ್ಕೊಡೋ ಜ್ಞಾನವನ್ನು ಅದನ್ನೇ ಅವ್ರು ಕೇಳಿತ್ತು. ಅದೊಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತಲ್ಲ, ತಿಳ್ಕೊಂಡು ಅಂತ. ಇಲ್ಲಿ ಏಕಂ ಅದೇ ಪದ ಇದೆ, ಏಕಂ ಒಂದು ವಸ್ತು. ಭಾವ ಅಂದರೆ ವಸ್ತು. ಅದನ್ನು ತಿಳ್ಕೊಂಡ್ರೆ ಅದು ತಿಳಿಸ್ಕೊಡ್ತಕ್ಕಂಥ ಜ್ಞಾನ ಏನಂತ ಕರೀತಾರೆ? ಅದು ಒಟ್ಟು ಏನಾಯ್ತು? ಹರಿಸರ್ವತ್ವತ್ವ ಜ್ಞಾನನೇ ಜ್ಞಾನ. ಅದೊಂದು ಇಲ್ಲದೆ ಹೋದ್ರೆ ಏನಿಲ್ಲ ಅಂತಾಯಿತು, ಸಾತ್ವಿಕ ಜ್ಞಾನ. ಸಾತ್ವಿಕ ಜ್ಞಾನ ಅನ್ನೋದು ಹಾಗಿರಬೇಕು. ಅಂದರೆ ಇವತ್ತು 1000 ಮಾತಾಡಿದರೂ ವಿಷ್ಣು ಸರ್ವೋತ್ತಮತ್ವನೇ ಇಲ್ಲ, ಅದೇನಾಗಲಿಲ್ಲ, ಸಾತ್ವಿಕ ವಿಚಾರವೇ ಆಗಲಿಲ್ಲ, ಎಲ್ಲ ಪ್ರಲಾಪ ಐತೆ ಹೊರತು ಬೇರೆ ಅಲ್ಲ. ಸರಿಯಾಗಿ ತಿಳ್ಕೊ. ಏಕಂ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಐತೆ. ಏಕಂ ಭಾವಂ ವಿಷ್ಣು, ಒಂದೇ ಭಾವ ವಸ್ತುವಾದ ವಿಷ್ಣುವನ್ನು ತಿಳ್ಕೊಡ್ತಾನಲ್ಲ, ಹಾಗೆ ಅದನ್ನೆಲ್ಲ ಹಿಂದೆ ಹೇಳಿದ್ದಾರೆ. ಎಲ್ಲೆಲ್ಲಿ ಹೇಳಿ ನೋಡೋಣಂತೆ? ವಿಷ್ಣು ಸಹಸ್ರಮಲ್ಲ, ಇಲ್ಲೇ ಎಲ್ಲಿ ಹೇಳಿದ್ದಾರೆ ಹೇಳಿ. ಈಗ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಜೈವ ಶ್ವಪಾಕೆ ಚ ಪಂಡಿತ ಸಹೋದರ. ನೋಡಿ, ಎಲ್ಲ ಭಿನ್ನ ಭಿನ್ನ ಪ್ರಾಣಿಗಳು, ಅದರಲ್ಲಿ ಪರಮಾತ್ಮ ಇದ್ದಾನೆ. ಹೇಗಿದ್ದಾನೆ? ಏನು ವ್ಯತ್ಯಾಸವಾಗದೇ ಇದ್ದಾನೆ. ಕರೆಕ್ಟ್ ಅದಕ್ಕೆ ಬಂತು. ಇನ್ನೊಂದು ಗುಂಪು ಹೇಳಿದರು, ಸುಹೃನ್ಮಿತ್ರಾರ್ಯುದಾಸೀನ
ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಅಂದರೆ ವಸ್ತುಗಳು ಬೇರೆ ಬೇರೆ, ಆದರೆ ಒಳಗಿರೋ ಪರಮಾತ್ಮ ಹತ್ರ ಒಬ್ಬನೇ. ಇವೆಲ್ಲ ಬೇರೆ ಬೇರೆ, ಒಳಗಿರೋ ಕರೆಂಟು ಒಂದೇ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ ಇದೆ. ಇದು ಯಾವ ಜ್ಞಾನ ಆಯ್ತು ಈಗ? ಜಗತ್ ಸತ್ಯ ಹೌದು, ವಸ್ತುಗಳು ಭೇದ ಇರೋದು ಸತ್ಯ ಹೌದು, ಅಲ್ಲಿ ಇನ್ನೊಂದು ಪದಾರ್ಥ ಇರೋದು ಸತ್ಯ ಹೌದು, ಅದು ಒಂದೇ ಆಗಿರೋ ಸತ್ಯ ಹೌದು. ಇದು ಯಾವ ಜ್ಞಾನ ಆಯಿತು? ದ್ವೈತ ಜ್ಞಾನ ಆಯಿತಾ ಅದ್ವೈತ ಜ್ಞಾನ ಆಯಿತಾ? ಇದು ಎಲ್ಲ ಭೂತಗಳು ಇಲ್ಲೇ ಇಲ್ಲ, ಒಂದು ಇದೆ ಅಂತ ಹೇಳಿದರೆ ಬೇರೆ ಮಾತು. ಎಲ್ಲ ಭೂತಗಳಿವೆ, ಅವು ಬೇರೆ ಬೇರೆಯಾಗಿವೆ, ಅದರಲ್ಲಿ ಒಂದಿದೆ, ಅದು ಬೇರೆಯಾಗಿಲ್ಲ, ಅದು ಪೂರ್ಣವಾಗಿದೆ. ಏನು ಬೇರೆ ವಿಚಾರ? ಅದು ದ್ವೈತ ಜ್ಞಾನ ಸಾತ್ವಿಕ ಜ್ಞಾನ ಅಂತ ಹೇಳೋದಕ್ಕೆ ಅತಿ ಸುಲಭವಾದ ಉತ್ತರ ಇದೆ. ಭಗವದ್ಗೀತೆಯೇ ಡಿಕ್ಲೇರ್ ಮಾಡಿದೆ. ಅದು ಬಿಡಿ ಮತ್ತೆ ಅದಕ್ಕೆ ಏನೋ ಅರ್ಥ ಮಾಡೋದು, ಇದೆಲ್ಲ ವ್ಯಾವಹಾರಿಕ ಆದರೆ ಬರಬೇಕು ಅಷ್ಟೆ. ಏಕಂ ಭಾವಂ ವಿಷ್ಣು ತಾತ್ಪರ್ಯ ಇದೆ. ಭಾಷ್ಯ ಬದಲಿದೆ ಅಲ್ಲ, ಏಕಂ ಭಾವಂ ವಿಷ್ಣು. ಭಾವ ಅಂದರೆ ವಸ್ತು, ಏಕಂ ಭಾವಂ ಒಂದು ವಸ್ತು. ಎಂಥ ಏಕಂ ಸ್ವತಂತ್ರವಾದ ವಸ್ತು, ಅದನ್ನು ತಿಳಿಸ್ಕೊಡ್ತಕ್ಕಂಥ ವಸ್ತು ಆಗಬೇಕು. ಅದಕ್ಕೆ ಆಚಾರ್ಯ ಸ್ವತಂತ್ರ ವಸ್ವತಂತ್ರ ಅಂತ ಹೇಳಿ ಮೊದಲಿಗೆ ಅದನ್ನೇ ಮೆನ್ಷನ್ ಮಾಡಿ. ಅದು ನಿಜವಾದ ಜ್ಞಾನ ಆಗೋದಾಗ ಒಂದು ಮಾತು ಹೇಳಿದ್ರಾಗ ನೆನಪಿದೆಯಾ? ಇವತ್ತು ಸ್ವತಂತ್ರ ವಸ್ತುವಿನ ಜ್ಞಾನ ಇಲ್ಲ, ಬರೀ ಪರತಂತ್ರ ವಸ್ತುವಿನ ಜ್ಞಾನ ಇದೆ. ಏನಂತ ಕರೀತಾರೆ ಅದನ್ನು? ಪರತಂತ್ರ ಪ್ರಮೇಯಂ ಹಿ ಸ್ವತಂತ್ರ ಪ್ರಮೇಯ ಆಯತ್ತತೆಯ ವಿದಿತಂ ವಿಭವತಿ ನಿಶ್ರೇಯಸಾಯ. ಸ್ವತಂತ್ರ ತತ್ವವನ್ನು ತಿಳಿಬೇಕು, ಅಸ್ವತಂತ್ರ ವಸ್ತುಗಳನ್ನು ಸ್ವತಂತ್ರ ವಸ್ತು ಅಧೀನ ಅಂತ ತಿಳಿಬೇಕು. ಅಂತ ಜ್ಞಾನ ಯಾವುದಕ್ಕೆ ಕಾರಣ ಆಗುತ್ತೆ? ನಿಶ್ರೇಯಸಾಯ, ಮೋಕ್ಷಕ್ಕೆ ಸಾಧನ ಅಂತ ಹೇಳಿದ್ದಾರೆ. ಕ್ಲಿಯರಾಗಿ ಹೊಂದುತ್ತೆ. ಅದೇ ರೀತಿ ಇನ್ನೊಂದು ವಾಕ್ಯ ಇದೆ ತತ್ವವೇಕದ ಕೊನೆಗೆ, ಏತತ್ ಪರತಂತ್ರಂತೂ ಸರ್ವಮೇವ ವಶೆ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಸಹ. ಯಾವ ವಸ್ತು ನಾವು ನೋಡಿದ್ರೆ ಇದು ಗೌರ್ಮೆಂಟ್ ಲ್ಯಾಂಡ್ ಅಂತ ಹೇಗೆ ನೋಡ್ತೇವೋ ಹಾಗಿದು ದೇವ್ರ ವಸ್ತು. ಈಶಾವಾಸ್ಯ ವಿಧಂ ಸರ್ವಂ. ಫಸ್ಟ್ ಯಾರ್ದು ಗೊತ್ತಿಲ್ಲ, ದೇವರು. ಅದು ಎಂದು ಬದಲಾಗದವಿರತಕ್ಕಂಥ ಉತ್ತರ 100% ಕರೆಕ್ಟ್ ಉತ್ತರ. ಆ ರೀತಿ ಯಾರು ತಿಳ್ಕೊಂಡ್ಬಿಡ್ತಾರಲ್ಲ ಅವರು ಸಂಸಾರ ಮುಕ್ತನಾಗಿಬಿಡ್ತಾರೆ ಅಂತ ಹೇಳ್ತಾರೆ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಒಟ್ಟು ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್ ಅಂತ ಅಲ್ಲಿಗೆ ಎಂಡಾಯಿತು. ಅಧ್ಯಾತ್ಮ ವಿದ್ಯೆಯೇ ವಿದ್ಯೆ ಹೊರತು ಬೇರೆ ವಿದ್ಯೆ ಅಲ್ಲ. ಅದಕ್ಕೆ ಸಾತ್ವಿಕವಾಗಿರ್ತಕ್ಕಂಥ ವಿದ್ಯೆ ಅದೊಂದೇ. ಆದ್ದರಿಂದ ಈಗ ತಾತ್ಪರ್ಯ ಜ್ಞಾನಂ ಜ್ಞೇಯಂ ಪರಿಜ್ಞಾತ ಅದೆಲ್ಲ ಆಗಿತ್ತಲ್ಲ ನಿನ್ನೆ. ಜ್ಞಾತುರನ್ಯ ಇದಕ್ಕೆ ವಿವರಣೆಗಳು. ಸರ್ವಭೂತೇಷು ಏನ ಏಕಂ ಭಾವಂ ಅವ್ಯಯಮೀಕ್ಷತೆ. ಆ ವಸ್ತು ಹೇಗಿದೆ? ಎಲ್ಲ ಕಡೆ ಇದೆ. ಎಷ್ಟು ಸ್ವಾರಸ್ಯ. ಎಲ್ಲ ವಸ್ತುಗಳು ಬೇರೆ ಬೇರೆ ಇದೆ. ಬೇರೆ ವಸ್ತುಗಳಲ್ಲಿ ಏನಾಗ್ತದೆ? ನಾಶವಾಗುತ್ತೆ. ಅವರು ಸುಳ್ಳಾಗುತ್ತೆ ಅಂತ ಅರ್ಥ ಮಾಡ್ತಾರೆ. ನಾಶವಾಗುತ್ತೆ ಪದಾರ್ಥಗಳೆಲ್ಲ. ಆದರೆ ಎಲ್ಲ ವಸ್ತುಗಳಲ್ಲೂ ಇದೆ. ವಸ್ತುಗಳು ಬೇರೆ ಬೇರೆಯಾಗಿದೆ. ವಸ್ತುಗಳು ನಾಶ ಹೊಂದುತ್ತೆ. ಅದ್ರ ಒಳಗೊಂದು ಪದಾರ್ಥ ಇದೆ, ಅದು ಎಂದೋ ನಾಶವಾಗೋದೇ ಇಲ್ಲ. ಅವ್ಯಯಂ ಅಂತ ಹೇಳಿದ್ರು. ಅವ್ಯಯಂ ಬ್ರಹ್ಮ ಗುಣಪೂರ್ಣ ನಿರ್ಗುಣನಾಗಿದ್ದರೆ ಅವ್ಯಯ ಗುಣಪೂರ್ಣನಾದ. ಅದು ಅವ್ಯಯನೂ ಹೇಳಬಾರದು ಅಂತ ಹೇಳಿದರೆ ವ್ಯಯ ಆಗಿಬಿಡ್ತಾರೆ. ವ್ಯಯಾವ್ಯಯಗಳು ಆಪೋಸಿಟ್ ಆದ್ದರಿಂದ ಉಳಿದೆಲ್ಲ ವ್ಯಯ ಪದಾರ್ಥಗಳಾದರೆ ಅಶ್ವತ್ಥ ಪದಾರ್ಥಗಳು ಉಳಿದೆಲ್ಲ. ಪರಮಾತ್ಮ ಒಬ್ಬನೇ ಶ್ವತ್ಥ ಪದಾರ್ಥ. ಆದ್ದರಿಂದ ದೇವರನ್ನು ಈ ರೀತಿ ತಿಳ್ಕೊಂಡ್ರೆ ಮಾತ್ರ ಅದು ಸಾತ್ವಿಕ ಜ್ಞಾನ. ವಿವರಣೆ ಈಗ ಅಸ್ತಿತ್ವಾತ್ ಭೂತನಾಮಭ್ಯ ಸರ್ವಜೀವೇಭ್ಯ ಏವ ಯತ್ ಮುಕ್ತೇಭ್ಯೋಪಿ ಪೃಥಕ್ತ್ವೇನ ವಿಷ್ಣೋ ಸರ್ವತ್ರ ಗಸ್ಯ ಚ ಐಕ್ಯೇನ ಚ ಸ್ವರೂಪಾಣಾಂ ಪ್ರಾದುರ್ಭಾವಾದಿಕಾತ್ಮನಾಂ ತಾರತಮ್ಯೇನ ಜೀವಾನಾಂ ಭೇದೇನೈವ ಪರಸ್ಪರಂ ಜಡೇಭ್ಯಶ್ಚೈವ ಜೀವಾನಾಂ ಜಡಾನಾಂಚ ಪರಸ್ಪರಂ ತೇಭ್ಯೋ ವಿಷ್ಣೋಶ್ಚ ಸಮ್ಯಕ್ ತಲ್ಲಕ್ಷಣ ಜ್ಞಾನಪೂರ್ವಕಂ ಜ್ಞಾನಂ ಸಾತ್ವಿಕಮುದ್ದಿಷ್ಟಂ ಯತ್ ಸಾಕ್ಷಾನ್ ಮುಕ್ತಿ ಕಾರಣಂ. ಇದಿಷ್ಟು ವಿವರಣೆ. ಸಾತ್ವಿಕ ಜ್ಞಾನ ಅಂತ ಹೇಳಿದ್ದು ಅಷ್ಟೇ ಇಲ್ಲದೆ ಏನು ಹೇಳಿದ್ರೆ ಅದು ಮುಕ್ತಿಗೆ ಸಾಧನ ಅಂತ ಹೇಳಿದ್ರು. ಮುಕ್ತಿಗೆ ಸಾಧನವಾದ ಜ್ಞಾನ ಅಲ್ಲೇನಿದೆ? ಅಸ್ತಿತ್ವಾತ್ ಭೂತನಾಮಾಭ್ಯ. ಏನು ಹೇಳಿದ್ರಿ ಈಗ? ಉಳಿದ ವಸ್ತುಗಳಿವೆ ಅಂತ ಹೇಳಿದ್ರಲ್ಲ. ಅವಿಭಕ್ತಂ ವಿಭಕ್ತೇಶು, ಇವೆಲ್ಲ ಭೂತೇಶು ಅಂತ ಕರೆದರು. ಭೂತಗಳು ಅಂತ ಯಾತಕ್ಕೆ ಕರೀತಾರೆ? ಬ್ರಹ್ಮಾದಿ ದೇವತೆಗಳನ್ನು ಅಸ್ತಿತ್ವ ಇದ್ದಾರೆ ಅಂತ. ಇರುವ ವಸ್ತುಗಳನ್ನು ಏನಂತ ಕರೀತಾರೆ? ಭೂತ ವಸ್ತುಗಳು. ಸರ್ವಭೂತ ಅಂತ ಹೇಳಬೇಕಾದ್ರೆ ಹೇಳಿದ್ದಾರೆ. ಅದು ಭೂತಭಾವನಃ. ಎಲ್ಲ ಪ್ರಾಣಿಗಳಿಗೂ ಜೀವಿಗಳಿಗೂ ಭಾವವನ್ನು ಸೃಷ್ಟ್ಯಾದಿಗಳನ್ನು ತಂದುಕೊಡುವವನು ಅಂತ ಅರ್ಥ ಇಲ್ಲಿ. ಅದಕ್ಕೆ ಭೂತ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅಸ್ತಿತ್ವಾತ್ ಭೂತನಾಮಭ್ಯ ಇದು ಯಾತಕ್ಕೆ ಅರ್ಥ ಹೇಳಿದರು ಅಂದರೆ ಸರ್ವಭೂತೇಶು ಏನು ಅರ್ಥ ಆಗ್ತಿತ್ತು? ಭೂತ ಅಂದರೆ ಪಾಸ್ಟ್ ಥಿಂಗ್, ಎಲ್ಲ ಆಗಿ ಹೋದ ವಸ್ತುಗಳಲ್ಲಿ ಅಂತ ಆಗ್ತಿತ್ತು. ಹಾಗರ್ಥ ಅಲ್ಲ ಅದು. ಈಗಿರುವ ಮುಂದೆ ಬರುವ ವಸ್ತುಗಳು ಭೂತ ಭವ್ಯ ಭವತ್ಪ್ರಭು ಇದೆ. ಈಗಿನ ಮುಂದಿನ ಮತ್ತು ಹಿಂದಿನ
ಎಲ್ಲದಕ್ಕೂ ಸ್ವಾಮಿ ಪರಮಾತ್ಮ ಅಂತ ಹೇಳಿದರೆ ವಸ್ತುಗಳು ಸುಳ್ಳು ಅಂದರೆ ಸುಳ್ಳು ಸ್ವಾಮಿ ಅಂತ ಆಗಿಬಿಡ್ತಾರೆ ಪರಮಾತ್ಮ. ಏನಾಗ್ತಾನಾಗ ಸುಳ್ಳು ಸ್ವಾಮಿ, ಸುಳ್ಳುನಾಥ. ಎಷ್ಟು ತಪ್ಪದು. ಮುಂದೆ ಅಂತೂ ಇನ್ನೂ ಇದೆ, ಭೂತಭವ್ಯ ಭವನ್ನಾಥ. ನಾಥ ಆಗಬೇಕಾದ್ರೆ ವಸ್ತುಗಳು ಇರಬೇಕೋ ಬೇಡವೋ? ಅದಕ್ಕೆ ವಸ್ತಿತ್ವ ಭೂತನಾಮಭ್ಯ ಸರ್ವಜೀವೇಭ್ಯ ಏವತು, ಎಲ್ಲ ಜೀವರಿಗೂ ಅನ್ವಯ. ಈಗ ಅದೇ ರೀತಿ ಎಲ್ಲ ಪ್ರಾಣಿಗಳ ವಸ್ತುಗಳು ಜಡವಸ್ತುಗಳಿಗೂ ಅನ್ವಯ. ಮುಕ್ತಿ ಜಡವಸ್ತುಗಳನ್ನ ಯಾಕೆ ಹೇಳಬೇಕಾಗಿಲ್ಲ ಅಂದರೆ ಚೇತನ ವಸ್ತುಗಳು ಅಧೀನ ಜಡವಸ್ತು ಇರೋದರಿಂದ ಚೇತನದ ಬಗ್ಗೆ ಹೇಳಿದ್ಮೇಲೆ ಅದು ಹೇಳಿದಂತೆ ಲೆಕ್ಕ. ಅಲ್ಲಿ ಭೂತ ಶಬ್ದಕ್ಕೆ ಜಡ ಎಂಬ ಅರ್ಥ ಸುಲಭ, ಇರೋ ವಸ್ತು ಅಂತ ಅಷ್ಟೇ ಅರ್ಥ. ಇದು ಚೇತನ ಅಂತ ಹೇಳಿದ ಮೇಲೆ ಅದು ಅಂಡರ್ಸ್ಟುಡ್. ಮುಕ್ತೇಭ್ಯೋಪಿ ಪೃಥಕ್ತ್ವೇನ, ಅದಕ್ಕೆ ಪೃಥಕ್ತ್ವೇನ ಅಂತಿದೆ. ಅವರೆಲ್ಲರಿಂದನೂ ವಿಭಕ್ತೇಷು, ವಿಭಕ್ತೇಷು ಅವಿಭಕ್ತಂ, ವಿಭಕ್ತ ವಸ್ತುಗಳಲ್ಲಿ ಅವಿಭಕ್ತವಾಗಿ ಪರಮಾತ್ಮ ಇದ್ದಾನೆ. ವಿಷ್ಣೋ ಸರ್ವತ್ರ ಗಸ್ಯಚ, ಸರ್ವತ್ರ ಗಸ್ಯಚ, ಸರ್ವತ್ರ ಪರಮಾತ್ಮ ಇದ್ದಾನೆ. ಅಂದರೆ ಪ್ರಾಣಿಗಳ ಒಳಗಿದ್ದಾನೆ ಮತ್ತು ಹೊರಗೂ ಇದ್ದಾನೆ. ಆದರೆ ಪರಮಾತ್ಮ ಏಕಂ, ಏಕಂ ಯಾತಕ್ಕೆ? ಐಕ್ಯೇನ ಚ ಸ್ವರೂಪಾಣ, ಅವನ ರೂಪಗಳಲ್ಲಿ ಭೇದ ಇಲ್ಲ. ಎಲ್ಲಿಯುವಂಥ ಮಾತು? ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ದಶಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಎಲ್ಲಿ ಬಂತ ಶ್ಲೋಕ ಅದು? ಯಾವಾಗ ಬಂತು? ಯಾವಾಗಲೂ ಬಂತು. ಯಾವಾಗ ಬಂತು? ಹಾಂ ಸರಿ, 9ನೇ ಸರ್ಗ ಮೊದಲೇ ತಪ್ಪು. 9ನೇ ಸರ್ಗ ಅಲ್ಲ, 8ನೇ ಸರ್ಗ. 9 ಅಲ್ಲ, 8ನೇ. 8 ಆಮೇಲೆ ಯಾವಾಗ ಬಂತು ಅದು? ಪ್ರಸಂಗ ಏನು? ಹಾಂ ಇಲ್ಲಿ ವ್ಯಾಸಾಶ್ರಮದಿಂದ ನಾರಾಯಣಾಶ್ರಮಕ್ಕೆ ವೇದವ್ಯಾಸರ ಸಮೇತ ಹೋದಾಗ ನಾರಾಯಣ ದೇವರು ಎಲ್ಲ ಅನುಸಂಧಾನ ಮಾಡ್ತಾ ಎಲ್ಲ ರೂಪಗಳು ವರ್ಣನೆ ಮಾಡಿ ಕೊನೆಗೆ ಹೇಳ್ತಾರೆ, ಇವೆಲ್ಲ ರೂಪಗಳಲ್ಲೂ ಕೂಡ ಏನಿಲ್ಲ, ಭೇದ ಇಲ್ಲ. ಅಲ್ಲಿ ನೆನ್ಪಿಟ್ಕೋಬೇಕಾದ್ರೆ ನೆನ್ಪಿಟ್ಕೊಂಡ್ರೆ ಏನಾಯ್ತು? ಈಗ ಇದು ಗಟ್ಟಿ ಆಯಿತು, ಅದು ಗಟ್ಟಿ ಆಯಿತು, ಎಲ್ಲ ಬಿದ್ದು ಹೋಗ್ಬಿಡ್ತಾವೆ. ಎಲ್ಲದು ಮುಂದೆ ಹೋಗಿದ್ರೆ ಒಂದು ಗಟ್ಟಿ ಆದಮೇಲೆ ಅದ್ರ ಮೇಲೆ ಮುಂದೆ ಹೋಗ್ಬೇಕು ಅಷ್ಟೇ. ಮತ್ತೆ ಪ್ರಶ್ನೆ, ಇದು ಮಧ್ವಿಜಯ ಅಲ್ವಲ್ಲ, ಅದನ್ನೇ ಕೇಳ್ತಿರ್ತಿ, ಕೇಳಬಾರದು. ಔಟ್ ಸಿಲೆಬಸ್ ಅಲ್ಲ ಅದು. ಶಾಸ್ತ್ರ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಸಂಬಂಧಪಟ್ಟಿದ್ದೆಲ್ಲ ತಿಳ್ಕೊಂಡಿರ್ಬೇಕು. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ, ಅದನ್ನು ನೋಡ್ಬೇಕು. ಅದು ನಾವು ಹೇಳಲಿ ಬಿಡಲಿ ಇದೆ, ಅದು ತಿಳ್ಕೊಂಡ್ರೆ ನವಿ ಪುಣ್ಯ, ಇಲ್ಲದೋದ್ರಿಲ್ಲ. ಅರ್ಥ ಆಯ್ತಾ? ಗಂಗಾ ಹರಿತಾ ಇದೆ, ಏಕಾದಶಿ ಬಂದಿದೆ, ಮಾಡಿದರೆ ಪುಣ್ಯ, ಇಲ್ಲದೋದ್ರೆ ಇಲ್ಲ, ಬರುತ್ತೆ ಹೋಗ್ತಾ ಇರುತ್ತಷ್ಟೇ. ಅದಕ್ಕೆ ತಿಳ್ಕೊಂಡ್ರೇ ಅವಿಭಕ್ತಂ. ಅದು ಈಕ್ಷತೆ ಅಂತ ಸ್ವಾರಸ್ಯ ಹೇಳಿದರು. ಸ್ವಾರಸ್ಯ ಈಕ್ಷತೆ ಅಂತ ಹೇಳ್ತಾರೆ. ಈಕ್ಷತೆ ಅಂದ್ರೇನು? ನೋಡ್ತಾನೋ ಅಂತ ಅರ್ಥ. ಸೊ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಬರೀ ತಿಳಿಯೋದಲ್ಲ, ಈಕ್ಷತೆ ಪ್ರತ್ಯಕ್ಷವಾಗಿ ನೋಡ್ಬೇಕಾದ್ರೆ. ಈ ಸ್ಥಿತಿ ಬಂದಾಗ ಯಾವುದು ಹೈಯೆಸ್ಟ್. ಮೊದಲೆಲ್ಲ ಅದು ಒಳ್ಳೆಯ ಜ್ಞಾನನೇ, ಬಟ್ ಏನು ಸಿದ್ಧಿ ಬಂದಿಲ್ಲ. ಏನು ಕೂಡ ಸಿದ್ಧಿ ಬರೋದು ಅವೆಲ್ಲ ಪದಾರ್ಥಗಳು ಕಾಣ್ತಾ ಇವೆ, ಅದು ಕರೆಕ್ಟ್. ನಮಗೀಗ ಒಳಗಿರೋ ದೇವ್ರು ಕಾಣ್ತಾ ಇಲ್ಲ. ಅದು ಕಾಣೋ ಸ್ಥಿತಿ ಬಂದರೆ ಏನಾಯ್ತು? ಅದು ಅಪರೋಕ್ಷ ಜ್ಞಾನ ಅಂತ ಹೆಸರಾಗಿದೆ. ಒಂದು ಯಾವುದೋ ಪದಾರ್ಥ ತಂದಿದ್ದಾರೆ, ಇನ್ನು ಹೊರಗೆ ತೆಗಿತಾ ಇದ್ದಾರೆ, ಕಾಣ್ತಾ ಇಲ್ಲ, ಏನೋ ಇರೋದು ಗ್ಯಾರಂಟಿ, ಏನು ಅಂತ ಗೊತ್ತಿಲ್ಲ, ಆ ಸ್ಥಿತಿಯಲ್ಲಿ ಗೊತ್ತಾಯ್ತಾ? ಇದು ಅಂತ ಅವ್ರು ಹೇಳಿದರೂ ಕೂಡ ನೋಡೋವರೆಗೂ ಅದೇನಂತ ಕನ್ಫರ್ಮ್ ಆಗೋದಿಲ್ಲ. ಆ ರೀತಿಯಲ್ಲಿ ಜ್ಞಾನ, ಅದಕ್ಕೆ ಈಕ್ಷತೆ. ಹಾಂ ಏನ? ಹಾಂ ಏನು ಬೇಕಲ್ಲಿ? ಹಾಂ ನಿರಾಕಾರ ಅಲ್ಲ ಅಂತ ಹೇಳಬೇಕು. ನಿರಾಕಾರ ಅಲ್ಲ ಅಂತ ಹೇಳೋದಕ್ಕೋಸ್ಕರ ತನವೇ ಅಂತ ಹೇಳಿದರು. ಮತ್ತು ನಮ್ಮಂತೆ ಆಗಿಬಿಡ್ತಾನೆ ಅಂತ ಪ್ರಶ್ನೆ ಬಂದರೆ ಏನು ಹೇಳಿದರು? ಸುಖ ಚಿತ್ ಸರವೇ. ಸುಖ ಅಂದರೆ ಆನಂದ, ಚಿತ್ ಅಂದರೆ ಜ್ಞಾನ, ಆನಂದ ಜ್ಞಾನಮಯ ದೇಹ, ಅದು ಹೇಳಿದರು. ಇಲ್ಲವ್ರು ದೇವ್ರು ನಿರಾಕಾರ ಅಂತ ಹೇಳೋರಿಗೆ ಅವಕಾಶ ಇರ್ತಿತ್ತು. ನಿರಾಕಾರ ಅಲ್ಲ. ಅನುವ್ಯಾಖ್ಯಾನ ಶುರುವಾಗಿರೋದೇ ಹಾಗೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ, ದೇಹಂ ತನವೇ, ಎಲ್ಲ ಒಂದೇ. ನಿರಾಕಾರತ್ವವಾದಿಗಳಿಗೆ ಉತ್ತರ ಅದು. ಐಕ್ಯೇನ ಸ್ವರೂಪಾಣ ಪ್ರಾದುರ್ಭಾವಾದಿಕಾತ್ಮನ. ಸ್ವರೂಪಗಳು ಅಂದರೆ ಅಜಾದಿ ರೂಪಗಳು ಎಲ್ಲರೂ ಬೇಕಾದಷ್ಟಿವೆ. ಯಾವ ರೂಪ ತೊಗೊಂಡ್ರು ಕೂಡ ಪರಮಾತ್ಮನೊಂದಿಗೆ ಏನದಕ್ಕೆ ಅಭೇದ ಹೊರತು ಭೇದ ಇಲ್ಲ. ಪ್ರಾದುರ್ಭಾವಾದಿಕಾತ್ಮನ, ಪಾರ್ದುರ್ಭಾವ ಅಂತ ಕರೆದು ಕಾ ಅಂತ ಕರೆದ್ರು. ಮತ್ತೆ ಕಾ ಅಂತ ಯಾಕೆ ಕರಿಬೇಕು ಅಂದರೆ ಆನಂದ ಅಂತ ಅರ್ಥಕ್ಕೆ. ಆ ಶಬ್ದಕ್ಕೆ ಆನಂದ. ಪ್ರಾದುರ್ಭಾವಗಳು ಕೂಡ ಏನಾಗಿವೆ? ಆನಂದಾದಿಗಳ ಅನಂತ ಗುಣಪೂರ್ಣವಾಗಿವೆ. ಐಕ್ಯೇನ ಚ ಸ್ವರೂಪಾಣಾಂ ಪ್ರಾದುರ್ಭಾವಾದಿಕಾತ್ಮನಾಂ ತಾರತಮ್ಯೇನ ಜೀವಾನಾಂ ಭೇದೇನೈವ ಪರಸ್ಪರ. ಮದ್ದು ಪೃಥಕ್ ಅಷ್ಟೇ ತಿಳ್ಕೊಂಡ್ರೆ ಸಾಲದು, ತಾರತಮ್ಯನೂ ಒಪ್ಕೋಬೇಕು. ಭೇದ ಒಪ್ಕೊಂಡ್ರೆ ಅಷ್ಟೇ ಸಾಲದು, ತಾರತಮ್ಯನೂ ಒಪ್ಕೋಬೇಕು. ಜಡ ಪದಾರ್ಥಗಳಿಗೆ ಭೇದ ಇದೆ, ಭೇದ ಒಪ್ಕೊಂಡ, ದೇವ್ರನ್ನೇ ಒಪ್ಪಲಿಲ್ಲ, ಹೋಯ್ತಲ್ಲಿ. ಭೇದ ಒಪ್ಪಿ ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ಬರೀ ಅಲ್ಟಿಮೇಟ್ಲಿ ಇವರೆಲ್ಲರೂ ದೇವರ ಅಧೀನ ಅಂತ ತಿಳ್ಕೊಳ್ಳೋದೇ ಹೋದರೆ ಅದು ಸಾತ್ವಿಕ ಜ್ಞಾನ ಆಗೋದಿಲ್ಲ.
ಭೇದೇನೈವ ಪರಸ್ಪರಂ ಪಂಚಭೇದ ಬಂದೋಯ್ತು ಈಗ. ಪರಸ್ಪರ ಭೇದ, ದೇವರೊಂದಿಗೆ ಭೇದ, ಪಂಚಭೇದ ಬರುತ್ತೆ. ಸೊ ಪಂಚಭೇದ ಪೂರ್ವಕ ತಿಳ್ಕೊಬೇಕೇ ಹೊರತು ಸುಮ್ಮನೆ ತಿಳ್ಕೊಳ್ಬಾರ್ದು. ಜಡೇಭ್ಯಶ್ಚೈವ ಜೀವಾನಾಂ, ಜೀವಾನಾಂಚ ಪರಸ್ಪರ ಪಂಚಭೇದನೂ ಆಯ್ತು ಅಲ್ಲಿಗೆ. ತೇಭ್ಯೋ ವಿಷ್ಣುಶ್ಚ ಸಮ್ಯಕ್ ಎಲ್ಲ ಬಂದೋಯ್ತು. 5 ಭೇದಗಳು ಆಯಿತು, ಸರ್ವೋತ್ತೋಪತ್ವ ಅಂತೂ ಎಲ್ಲ ಬಂತು. ತಲ್ಲಕ್ಷಣ ಜ್ಞಾನಪೂರ್ವಕಂ, ಸುಮ್ಮನೆ ತಿಳ್ಕೊಬಾರದು. ಜೀವ ಅಂದರೆ ಹೀಗೆ, ಬ್ರಹ್ಮಾದಿಗಳ ದೇವರು ಅಂದರೆ ಹೀಗೆ, ಜಡ ಪದಾರ್ಥಗಳು ಹೀಗೆ, ತತ್ವಗಳು 24 ಎಲ್ಲ ತಿಳ್ಕೊಂಡ್ರೆ ಅದು ಪೂರ್ತಿ ತಿಳ್ಕೊಂಡಾಗ ಲೆಕ್ಕ. ಜ್ಞಾನಂ ಸಾತ್ವಿಕ ಮುದ್ದಿಷ್ಟಂ ಯತ್ ಸಾಕ್ಷಾನ್ ಮುಕ್ತಿ ಕಾರಣಂ. ಇದಿದ್ದರೆ ಸಾಕ್ಷಾನ್ ಮುಕ್ತಿ ಕಾರಣಂ. ಜ್ಞಾನ ಬಂದಮೇಲೆ ಏನು ಗ್ಯಾರಂಟಿ? ಮುಕ್ತಿ ಅಶೂರ್ಡ್. ಆದ್ದರಿಂದ ಉಳಿದಕ್ಕೆಲ್ಲ ಪಾಸಿಬಿಲಿಟಿ ಇದೆ. ಒಳ್ಳೆ ಸತ್ಕರ್ಮ ಮಾಡ್ತಾನೆ, ಮುಂದೆ ಜ್ಞಾನ ಬಂದು ಆಗ್ಬೋದು ಎಲ್ಲ ಹೇಳ್ಬೋದು. ಬಟ್ ಏನಲ್ಲ ಅದು ಇನ್ನೂ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಆ ಪುರುಷ ಜ್ಞಾನ ಬಂದ ಮೇಲೆ ಮಾತ್ರ ಏನದು ಮೋಟಿವ್. ಎಲ್ಲ ಕೆಲಸ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಕೈಗೆ ಆರ್ಡ್ರ್ ಸಿಗೋವರೆಗೂ ಏನಲ್ಲ ಅದು. ಅದಕ್ಕೆ ಕೈಗೆ ಆರ್ಡ್ರ್ ಸಿಕ್ಕ ಮೇಲೆ ಅದು ಗ್ಯಾರಂಟಿ. ಅದು ಕರೋ ಹೊತ್ತಲ್ಲಿ ಮಿಸ್ ಆದರೂ ಏನೋ ಆಗಿಬಿಡ್ಬೋದು. ಆದ್ದರಿಂದ ಅಲ್ಲಿವರೆಗೂ ಆಗಿಲ್ಲ ಅಪರೋಕ್ಷ ಜ್ಞಾನ ಅಂದರೆ ಆ ಸ್ಟೇಜ್ ಅದು. ಇಷ್ಟು ಕೂಡ ಸಾತ್ವಿಕ ಜ್ಞಾನದ ಲಕ್ಷಣ. ಈಗ ನಾವು ಯಾವಾಗ ಯಾವುದಕ್ಕೆ ಟ್ರೈ ಮಾಡಬೇಕು ಅಂತ ಆಯ್ತು. ಈಗ ಎಲ್ಲೆಲ್ಲಿ ಜ್ಞಾನೇನೈವ ಪರಂಪದಂ ಅಂತ ಹೇಳ್ತಾರೋ ಏನರ್ಥ ಅದಕ್ಕೆ? ಸಾತ್ವಿಕ ಜ್ಞಾನೇನೈವ ಪರಂಪದಂ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇವ ಹೇಳಿದರು. ಯಾವ ಜ್ಞಾನ ಪವಿತ್ರ? ಸಾತ್ವಿಕ ಜ್ಞಾನ ಒಂದೇ ಪವಿತ್ರ. ಇಲ್ಲದ್ರೆ ಯಾವುದೋ ಜ್ಞಾನ ಇದೆಯಲ್ಲ ನಮಗೆ, ಅಷ್ಟಕ್ಕೆ ಮೋಕ್ಷ ಆಗೋದಾಗ ಎಲ್ಲರೂ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ಎಲ್ಲ ಒಂದು ಜ್ಞಾನ ಇದೆಯಲ್ಲ, ಏನೋ ಒಂದು ಇದೆಯಲ್ಲ, ಆ ಜ್ಞಾನಕ್ಕೆ ಹೋಗೋದಿಲ್ಲ. ಕೃಷ್ಣ ಮನುಷ್ಯ ಜ್ಞಾನ ತಾನೇ ಅದು ಒಂದು ಜ್ಞಾನ, ಹೌದಲ್ಲ ಅದು. ಅವೆಲ್ಲ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ಬೇಕು ಎಲ್ಲರೂ ಕೂಡ. ಅಲ್ಲ, ಸಾತ್ವಿಕ ಜ್ಞಾನ. ನಾವು ಇದರಲ್ಲಿ ಏನು ಹೇಳ್ತೇವೆ? ಸರಿಯಾದ ಜ್ಞಾನ ಅಂತ ಅಷ್ಟೇ ಹೇಳ್ತೇವೆ. ಸರಿಯಾದ ಉತ್ತರ ಬರಿ ಅಂತ ಅಷ್ಟೇ ಹೇಳ್ತಾರೆ. ಅದು ವಿಷ್ಣು ಸರ್ವೋತ್ತಮತ್ವನೇ ಸರಿಯಾದ ವಿಷಯ. ಆದ್ದರಿಂದ ಅದು ಲಿಂಕ್ ಮಾಡ್ಕೊಂಡು ಹೇಳಿದರೆ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ. ಅದಿದೆ ಯಥಾರ್ಥ. ಅದು ಎಲ್ಲಿ ಎಂಡ್ ಆಗಬೇಕು ಕೊನೆಗೆ? ಈಗ ನೆಕ್ಸ್ಟ್ ಸ್ಟೆಪ್ ಅದೇ ಬರೋದು. ಈಗ ನೆಕ್ಸ್ಟ್ ಸ್ಟೆಪ್ ಅದನ್ನೇ ಹೇಳ್ತಾರೆ. ಏನಂತ? ಎತ್ತು ಪೃಥಕ್ವೇನತ ವ್ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಎಷ್ಟು ಸಿಂಪಲ್ ಆಗಿದೆ ನೋಡಿ ಅದು. ಪೃಥಕ್ವೇನತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್. ನಾನಾ ಭಾವಾನ್ ಅಂದರೆ ನಾನಾ ವಸ್ತುಗಳು ಏನಾಗಿವೆ ಅವು ಪ್ರತ್ಯೇಕ ಅಂತ ತಿಳ್ಕೊಂಡ್ಬಿಡ್ತಾನೆ. ಬಟ್ ಏನು ಗೊತ್ತಿಲ್ಲ, ಅವನಿಗೆ ದೇವರಿದ್ದಾನೆ ಗೊತ್ತಿಲ್ಲ. ಇವೆಲ್ಲ ಬೇರೆ ಬೇರೆ, ಎಲ್ಲ ಬೇರೆ ಬೇರೆ ಅಷ್ಟೇ. ಅದು ಭೇದ ಜ್ಞಾನ ಇದೆ ಅವನಿಗೆ. ಯಾವ ಜ್ಞಾನ ಇಲ್ಲ? ಪಂಚಭೇದ ಜ್ಞಾನ ಇಲ್ಲ. ಯಾತಕ್ಕೆ? ವಿಷ್ಣು ತಿಳ್ಕೊಂಡಿರ್ತಾನೆ. ಜೀವೇಶ್ವರ ಭೇದ ತಿಳ್ಕೊಳ್ಳೋದು, ಪಂಚಭೇದ ಜ್ಞಾನ ಬರಲಿಲ್ಲ, ಬರೀ ಭೇದ ಜ್ಞಾನ ಬಂದಿದೆ ಅಷ್ಟೇ. ಅವನು 2 ಭೇದ ಹೇಳ್ಬೋದು. ಜೀವರಿಗೆ ಭೇದ, ಜಡಜೀವಗಳಿಗೆ ಭೇದ ಅಷ್ಟೇ. ಉಳಿದು ಹೇಳೋದಕ್ಕೆ ಬರೋದಿಲ್ಲ. ಆದ್ದರಿಂದ ಪಂಚಭೇದ ಆಗಲಿಲ್ಲ. ಆದ್ದರಿಂದ ಆ ರೀತಿ ತಿಳಿದು ಪ್ರಯೋಜನ ಇಲ್ಲ. ಪೃಥಕ್ತೇನತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭಾವೇಷು ತಜ್ಞಾನಂ ವಿದ್ಧಿ ರಾಜಸಂ. ಪೃಥಕ್ತ್ವೇನ ಬಂದೆ. ಪೃಥಕ್ತ್ವೇನ ಪ್ರತ್ಯೇಕವಾಗಿ ಯಾವುದಕ್ಕೆ? ನಾನಾಭಾವಾನ್ ಪೃಥಗ್ವಿಧಾನ್. ಪೃಥಗ್ವಿಧಾನ್ ಬೇರೆ ಬೇರೆ ರೀತಿ ಇರತಕ್ಕಂತಹ ನಾನಾಭಾವಾನ್ ಅನೇಕ ವಸ್ತುಗಳನ್ನು ಪೃಥಕ್ತ್ವೇನ ಪರಸ್ಪರ ಬೇರೆ ಅಂತ ತಿಳ್ಕೊಳ್ತಾನೆ. ಸರ್ವೇಷು ಭೂತೇಷು ವೇತ್ತಿ, ಎಲ್ಲ ಪ್ರಾಣಿಗಳಲ್ಲೂ ಇದು ಅರ್ಥ ಆಗಿದೆ. ಇದು ಬೇರೆಯಾದ ವಸ್ತು ಇದು, ಇಷ್ಟು ಹೇಳಿಬಿಡ್ತಾರೆ. ಆದರೆ ಅದೇನಿಲ್ಲ, ವಿಷ್ಣು ಸರ್ವೋತ್ತಮತ್ವ ಕಾನ್ಸೆಪ್ಟೇ ಇಲ್ಲ ಅವರಿಗೆ. ಇವತ್ತೆಲ್ಲ ಲೌಕಿಕ ಓದ್ತೇವೆ. ಏನದು? ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ದೇವರ ಅಸ್ತಿತ್ವ ಹೇಳ್ತಕ್ಕಂಥ ಕೋರ್ಸ್ ಸ್ಪೆಷಲ್ಲಾಗಿಲ್ಲ. ಮತ್ತು ಎಲ್ಲ ಜಡ ಪದಾರ್ಥದ ಬಗ್ಗೆ ಸೈನ್ಸ್ ಅಂದರೆ ಆ್ಯಕ್ಚುಲಿ ಏನದು? ಜಡ ಮ್ಯಾಟರ್ ಬಗ್ಗೆನೇ ಹೋಗೋದು, ಬೇರೆ ಬಗ್ಗೆ ಹೇಳೋದಿಲ್ಲ ಅದು. ಅಂದರೆ ಸೈನ್ಸ್ ಜ್ಞಾನ ಇನ್ ಜನರಲ್ ಏನದು? ರಾಜಸ ಜ್ಞಾನ. ತಪ್ಪಲ್ಲ ಅದು, ತಪ್ಪಲ್ಲ. ಬಟ್ ಏನಲ್ಲ, ಪೂರ್ತಿ ಅಲ್ಲ, ಅಪೂರ್ಣ ಜ್ಞಾನ. ಮೋಕ್ಷಕ್ಕೆ ಉಪಯೋಗವಾಗ್ತಕ್ಕಂಥ ಜ್ಞಾನ ಅಲ್ಲ. ಆದ್ದರಿಂದ ಪ್ರಯೋಜನ ಇಲ್ಲ. ಅದಕ್ಕಾಗಿ ಇದೆಲ್ಲ ಇವತ್ತಿನ ಜ್ಞಾನಕ್ಕೆ 99%, 99.9 ಬೇಕಾದ್ರೆ ಹಾಕ್ಬೋದು. ಜ್ಞಾನ ಎಂಥದ್ದು ಅದು? ಅಷ್ಟು ಜ್ಞಾನಕ್ಕೆ ವಂಡರ್ಸ್ ಮಾಡಿದ್ದಾರೆ ಅವರು. ಈ ಸೈನ್ಸ್ ವಂಡರ್ಸ್ ಮಾಡಿದ್ದು ಯಾವ ಜ್ಞಾನದಿಂದ? ರಾಜಸ ಜ್ಞಾನದಿಷ್ಟು ಮಾಡಿದ್ದಾರೆ. ರಾಯರಂಥವ್ರು ಮಾಡಿದ್ದೆಲ್ಲ ಯಾವುದದು? ಸಾತ್ವಿಕ ಜ್ಞಾನದಿಂದ. ಅದು ಸ್ಪಿರಿಚುವಲ್ ಜ್ಞಾನ ಎಲ್ಲ ಏನದು? ಸಾತ್ವಿಕ ಜ್ಞಾನ. ಇದೆಲ್ಲ ಜ್ಞಾನ ಎಲ್ಲ ಇದು ತಪ್ಪಿಲ್ಲ. ಇದರಲ್ಲಿ ಸೈನ್ಸ್ ತಪ್ಪು ಅಂತ ನಾವು ಹೇಳೋದಿಲ್ಲ, ಗೊತ್ತಾಯ್ತು. ಅವ್ರ ಫಿಲಾಸಫಿ ತಪ್ಪು ಅಂತ ಅವ್ರು ಹೇಳೋ ಫಿಲಾಸಫಿ ಗೊತ್ತೇ ಇಲ್ಲ ಅವರಿಗೆ, ಅಷ್ಟೇ ಹೊರತು ಅವ್ರ ಫೀಲ್ಡಲ್ಲಿ ಸೇರಿಸ್ಕೊಂಡಿಲ್ಲ ಅದು. ದೇರ್ಫೋ ಸೈನ್ಸು ಬದಲಾದ ಅಧ್ಯಯನ ಎಲ್ಲ ಸೈನ್ಸ್ನಲ್ಲಿ ಎಲ್ಲ ಬಂತು, ಆರ್ಟ್ಸ್ ಇಡ್ಸ್ ಎಲ್ಲ. ಸೈನ್ಸ್ ಅಂದರೆ ಇರೋ ವಸ್ತು ತಿಳ್ಕೊಳ್ಳೋದು ಅಂತ ಅರ್ಥ. ಆದ್ದರಿಂದನೇ ಅದು ರಾಜಸ ಜ್ಞಾನ ಆಯಿತು. ಈ ರೀತಿ ರಾಜರು ತಿಳ್ಕೊಳ್ಳೋ ಜ್ಞಾನ ರಾಜಸ ಹಾಗೆಲ್ಲ ತಿಳ್ಕೊಬಾರ್ದು. ರಾಜ ಅಂತ ಪದ ಇದೆಯಲ್ಲ, ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬಾರ್ದು. ನೆಕ್ಸ್ಟ್, ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇಸಕ್ತ ಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸ ಮುದಾಹೃತಂ. ಇದು ಹೇಗಿದೆ ನೋಡಿ. ಇದು ಯಾವುದಕ್ಕೆ ಅಪ್ಲೈ ಆಗುತ್ತೋ ಗೊತ್ತಾಗತ್ತೆ. ಯತ್ತು
ಕೃಷ್ಣವತ್ ಏಕಸ್ಮಿನ್ ಕಾರ್ಯೇ ಸಕ್ತಂ ಅಹೈತುಕಂ ಅತತ್ವಾರ್ಥವತ್ ಅಲ್ಪಂಚ ತತ್ತಾಮಸಮುದಾಹೃತಂ ಯತ್ತು ಕೃಷ್ಣವತ್ ಏಕಸ್ಮಿನ್ ಕಾರ್ಯೇ ಎಲ್ಲ ವಸ್ತು ಒಂದೇನೆ, ಇರೋ ವಸ್ತು ಒಂದೇ. ಇಲ್ಲಿ ಏನು ಬಂತೀಗ ಪೂರ್ತಿ ಈ ಕೆಲಸ ಆಪೋಸಿಟ್ ಆಗೋಯ್ತು. ಅನೇಕ ಭಾವಗಳಿದೆ, ಒಳಗಿರೋ ವಸ್ತು ಒಂದೇ ಅಂತ ಹೇಳಲಿಲ್ಲ, ಇರೋ ವಸ್ತುನೇ ಒಂದು. ಗೊತ್ತಾಯ್ತಾ? ಸಕ್ತಂ ಅಹೈತುಕಂ, ಇದಕ್ಕೆಲ್ಲ ಹಿಂದೂ ಮುಂದೆ ಏನೂ ಇಲ್ಲ. ಇದಕ್ಕೆ ಕಾರಣ ಭಾವನೆ, ಅದು ನಿರ್ಗುಣ, ಏನು ಮಾಡೋಂಗಿಲ್ಲ ಏನು ಬಿಡೋಂಗಿಲ್ಲ. ಆದ್ದರಿಂದ ಅದಕ್ಕೆ ಏನೇನು ಅಹೈತುಕಂ ಅಂದ್ರೇನು, ಅದಕ್ಕೊಂದು ಹೇತು ಇಲ್ಲ, ಇನ್ನೊಂದಕ್ಕೆ ಅದು ಹೇತು ಆಗೋದಿಲ್ಲ. ಜನ್ಮಾದ್ಯಸ ಹೇತ ಇಲ್ಲ ಅದಕ್ಕೆ. ಯಾಕೆ ತಾನೂ ಎಲ್ಲಿಂದ ಬಂದಿಲ್ಲ, ಮುಂದೆ ಏನು ಮಾಡೋ ಶಕ್ತಿನೂ ಅದಕ್ಕಿಲ್ಲ. ಅಂಥ ವಸ್ತು ತಿಳ್ಕೊಳ್ತಾರೆ. ಅತತ್ವಾರ್ಥವತ್, ತಪ್ಪಾಗಿ ತಿಳಿತಾರೆ. ನೋಡಿ, ಇಲ್ಲಿ ತಪ್ಪು ತಿಳುವಳಿಕೆ ಪ್ರಾರಂಭ ಆಯ್ತು. ಈಗ ಹಗ್ಗ ಅಂತ ತಿಳ್ಕೊಂಡ, ಏನದು ರಾಜಸ ಜ್ಞಾನ, ರಾಜಸ ಯಥಾರ್ಥ ಜ್ಞಾನ. ಇದು ಹಾವು ಭಗವದ್ ಅಧೀನ, ಅದೇನಾಯಿತು, ಅದು ಸಾತ್ವಿಕ ಜ್ಞಾನ. ಪ್ರತಿಯೊಂದನ್ನು ಹಾಗೆ ತಿಳಿಬೇಕು. ಇದು ಹಾವನ್ನು ಹಗ್ಗ ಅಂತ ತಿಳ್ಕೊಂಬಿಟ್ಟ, ಹಗ್ಗನ ಹಾವನ್ನು ತಿಳ್ಕೊಂಬಿಟ್ಟ, ಅದೇನದು, ಅದು ತಾಮಸ ಜ್ಞಾನ. ಇದು ತಾಮಸ ಜ್ಞಾನ. ಅದು ತಾಮಸದಲ್ಲೂ ಪರಮ ತಾಮಸ ಬೇರೆ. ಮತ್ತೆ ತಾಮಸದಲ್ಲೂ ಕೂಡ ಭಾರಿ ತಪ್ಪು ತಿಳಿಯೋದು ಬೇರೆ. ಏನೋ ತಿಳ್ಕೊಂಡು ಏನೋ ಆಗಲಿಲ್ಲ, ಅಲ್ಲಿ ತಿಳಿದ ಕರೆಂಟ್ ಇಲ್ಲ, ಇಟ್ಟ ಹೋದ, ಸತ್ತೇ ಹೋದ. ಅದು ಡೇಂಜರಸ್. ಅದು ಮಿಥ್ಯಾಜ್ಞಾನ ಕೊಲ್ಲುತ್ತೆ ಅಂತ ಹೇಳೋದಕ್ಕೆ ಅದು ದೃಷ್ಟಾಂತ. ತಪ್ಪು ತಿಳ್ಕೊಂಡಿದ್ದಕ್ಕೆ ಸಾವೇ ಬಂತಲ್ಲ, ಆದ್ದರಿಂದ ತಪ್ಪು ತಿಳಿಕೂಡುದು. ಅದಕ್ಕೆ ಸಂಬಂಧನೇ ಇಲ್ಲ. ಇಲ್ಲಿ ಹೇಳ್ತಾ, ಅಲ್ಲಿ ಹೈತುಕರು ಅಂದರೆ, ಹೇತು ಅಂದರೆ ಬರೀ ಯುಕ್ತಿನೇ ಮುಂದಿಟ್ಟು ಮಾತಾಡೋರು. ಯಾರವರು? ತಾರ್ಕಿಕರು ಅಂತ. ತಾರ್ಕಿಕರು ಹಾಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಹೇಳಿದ್ದು. ಇದಕ್ಕದು ಸಂಬಂಧ ಇಲ್ಲ. ಅತತ್ವಾರ್ಥವದ ಅಲ್ಪಂಚ, ಮತ್ತು ಅಲ್ಪಜ್ಞಾನ. ಮೊದಲನೇದಾಗಿ ಕಡಿಮೆ ವಿಷಯ ತಿಳ್ಕೊತಾರೆ. ಅವಿಷ್ಟು ಸಂಶೋಧನೆ ಮಾಡ್ತಿರೋದು. ಜಿರಳೆಗೆ ಎಷ್ಟು ಕಾಲಿದೆ, ನೊಣ ಹೇಗೆ ಓಡಾಡುತ್ತೆ, ಇವೆಲ್ಲ ಸೈನ್ಸಲ್ಲಿ ಬರುತ್ತೆ. ಅವೆಲ್ಲ ಕೂಡ ಮತ್ತು ಅದು ಕಪ್ಪೆ ಹೇಗೆ ಜಂಪ್ ಮಾಡುತ್ತೆ, ಕಪ್ಪೆ ಉಸಿರಾಟದ ಕ್ರಮ ಏನು, ಓದಬೇಕು ಅವರೆಲ್ಲ ಕೂಡ. ಆಮೇಲೆ ಬಾಟಿಗೆ ಹೋಗಿಬಿಟ್ರೆ ಸಸ್ಯಗಳು ಹೇಗೆ ಬದುಕಿವೆ, ಉಸಿರಾಡೋದು ಹೇಗೆ, ಅದಕ್ಕೆ ಹಸಿರು ಬಣ್ಣ ಎಲ್ಲಿಂದ ಬರುತ್ತೆ, ಗೊತ್ತಾಯ್ತಾ? ಅವೆಲ್ಲ ಸೈನ್ಸಲ್ಲಿ ಓದ್ತಾರೆ. ಇವೆಲ್ಲ ಎಂಥದ್ದಿದು, ಇದು ಯಾವ್ದ್ರ ಬಂದರೂ ನಮಗೆ ಈ ಪ್ರಯೋಜನ ಅಂತೂ ಇಲ್ಲ. ಯಾರು ತಿಳ್ಕೊಂಡೋದ್ರೆ ಸಾಕೇ ಹೊರತು ಊಟ ಮಾಡೋನಿಗೆ ಅಡುಗೆ ಮಾಡೋ ಕ್ರಮ ಗೊತ್ತಿರಬೇಕಾದ ಕಾರಣ ಇಲ್ಲ. ಗೊತ್ತಾಯ್ತಾ? ಊಟ ಬಂದರೆ ಸಾಕು ಅವನಿಗೆ. ಮತ್ತು ಅದು ಯಾವುದಕ್ಕೆ ಉಪಯೋಗ ಅಂದರೆ ಅಲ್ಪ. ಇಷ್ಟು ಭಾರಿ ಕಷ್ಟಪಟ್ಟು ತಿಳ್ಕೊಂಡ್ರು ಕೂಡ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಶಾಸ್ತ್ರದಲ್ಲಿ. ಕಂಬಲೆ ಕತಿ ರೋಮಾಣಿ, ಒಂದು ಯಾರೋ ಕಂಬಳೆ ಕೊಟ್ಟರು, ಎಣಿಸ್ತಾ ಕೂತ್ಕೊಂಡ ಎಷ್ಟು ರೋಮಿದೆ ಅಂತ. ಆಮೇಲೆ ಕರೆಕ್ಟ್ ಎಣಿಸಿದ್ರು ಅಷ್ಟೇ, ತಪ್ಪು ಎಣಿಸಿದ್ರು ಅಷ್ಟೇ. ತಪ್ಪು ಎಣಿಸಿದ್ರೆ ಏನು ಲಾಸೂ ಇಲ್ಲ, ಕರೆಕ್ಟ್ ಏನು ಬೆನಿಫಿಟ್ಟು ಇಲ್ಲ, ಅಷ್ಟೇ. ಏನು ಮಾಡಬೇಕು? ಅದು ನಮ್ಮ ದೃಷ್ಟಾಂತ. ಅದು ಎಷ್ಟೇ ಸರಿ ಇದ್ದರೂ ಕೂಡ ಅಪ್ರಸಕ್ತ ವಿಚಾರ ತಿಳ್ಕೊಂಡು ಏನೂ ಉಪಯೋಗ ಇಲ್ಲ. ಒಂದು ಹೇಳ್ತಾರೆ, ಕಾವಾರ್ಥ ಚೋಳಮಂಡಲೆ ಕಂಬಲೆ ಕತಿ ರೋಮಾಣಿ. ಕಂಬಲೆ ಕತಿ ರೋಮಾಣಿ, ಎಷ್ಟು ರೋಮಗಳಿದೆ. ಕಾವಾರ್ಥ ಚೋಳಮಂಡಲ ಅಂದರೆ XYZ ಭೂಮಿ. ಯಾವ ರಾಜ್ಯ, ಯಾರು ಮಿನಿಸ್ಟ್ರು, ಯಾರು ತೊಗೊಂಡು ಏನು ಮಾಡ್ತೀಯ ವ್ಯವಸ್ಥೆ ತಿಳ್ಕೊಂಡೇ ಉಪಯೋಗ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಅದಾಯಿತು. ಮುಂದೆ ಇನ್ನೊಂದೇನಿದೆ, ಕಾಕಸ್ಯ ಕತಿವಾದಂತ, ಕಾಗೆಗಳು ಎಷ್ಟು ಹಲ್ಲಿದೆ. ಇದೆಲ್ಲ ಎಣಿಸಿದ್ದು ಏನು ಉಪಯೋಗ? ಇದೆಲ್ಲ ನಿರುಪಯುಕ್ತ ಕೆಲಸಗಳು ಅಂತ ಅರ್ಥ. ಅದು ಸತ್ಯ ಇರ್ಬೋದು, ಸತ್ಯ ಇದ್ದರೂ ಪ್ರಯೋಜನ ಇಲ್ಲ, ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಲ್ಪಂ ಅಲ್ಪ ವಿಷಯಕಂ, ಅಲ್ಪ ವಿಷಯಕ ಒಂದು ತತ್ವ ಬೇರೆ ಇಲ್ಲ, ಎಲ್ಲ ಒಂದೊಂದು ತಿಳ್ಕೊಂಡ್ಬಿಟ್ಟಿದ್ದಾನೆ. ಗೊತ್ತಾಯ್ತಾ? ಇನ್ನೊಂದು ದೊಡ್ಡ ಇಲ್ಲೇ ಏನಂತ ಭಾವಿಸಿಬಿಟ್ಟಿದ್ದಾನೆ. ಎಲ್ಲ ಜ್ಞಾನ ಏನಿದು ತಾಮಸ ಮುದಾಹೃತಂ, ತಾಮಸ ಜ್ಞಾನ ಅಂತ ಕರೀತಾರೆ. ಜ್ಞಾನ ಇಲ್ಲದ ಜೀವಿ ಇರೋದಿಲ್ಲ. ಜೀವ ಅಂದಮೇಲೆ ಏನಾಗಿರ್ಬೇಕು ಅವನು? ಜ್ಞಾನ, ಇಚ್ಛಾ, ಕ್ರಿಯಾ ಮೂರು ಇಲ್ಲದೆ ಹೋದರೆ ಅವನ ಜೀವ ಅಲ್ಲ. ಜಡವಸ್ತುಗಳಿಗೆ ಮೂರು ಇಲ್ಲ, ಆದ್ದರಿಂದ ಇದು ತಪ್ಪು ತಿಳಿತಾನ, ಆದ್ದರಿಂದ ಅದು ಹೋಯಿತು. ಇಷ್ಟಾದ ಮೇಲೆ ಒಂದು ಸ್ಟೇಜ್ ಮುಗೀತೀಗ. ಜ್ಞಾನದಲ್ಲಿ ತ್ರೈವಿಧ್ಯ ಹೇಳಿದ್ರೆ ತಾತ್ಪರ್ಯ ಜಾಸ್ತಿ ಇದೆ. ಹಾಂ, ದೊಡ್ಡದಾಗಿರ್ಬೇಕಾದಷ್ಟು. ಬಲಾತ್ ವಿರುದ್ಧ ಭಾವಸ್ತು ಹೇಯ ಶಮೋತಮಃ. ಹಾಂ, ವಿಷ್ಣೋರನ್ಯಸ್ಯ ಯಾಥಾರ್ಥ್ಯ ಜ್ಞಾನಂ ರಾಜಸ ಮುಚ್ಯತೆ. ಫಸ್ಟ್ ಒಂದು ಮೈನಸ್ ಗಾಡಿ ಏನು ಜ್ಞಾನ ಬಂದರೂ ರಾಜಸ. ದೇವ್ರ ವಿಷಯ ಪ್ರಸ್ತಾಪ ಆಗಿಲ್ಲ ಅಂದರೆ ಅದು ರಾಜಸ ಜ್ಞಾನನೇ, ಎಷ್ಟು ಸರಿ ಇದ್ದರೂ ಕೂಡ. ವಿಷ್ಣೋರನ್ಯಸ್ಯ ಯಾಥಾರ್ಥ್ಯ ಜ್ಞಾನಂ ರಾಜಸ ಮುಚ್ಯತೆ. ಯದಿ ವಿಷ್ಣುಂ ನ ಜಾನಾತಿ ಯದಿ ವಾ ಅದಕ್ಕೆ ಇದು ಲೌಕಿಕ ಇವತ್ತು ಬೇರೆ ದಾರಿ ಇಲ್ಲ, ಅದನ್ನೇ ಓದಬೇಕಂತ ನಾವು. ಲೌಕಿಕ ಓದ ಅದನ್ನೇ ಓದಬೇಕು ಅಂಥೇಳಿ ಮನೇಲಿ ಓದೋದಕ್ಕೇನು ಬೇಡ ಅಂತ ಹೇಳಿಲ್ವಲ್ಲ. ಸುಖವಾಗಿ ಓದ್ಕೊಂಡ್ಬಿಟ್ರೆ ಅದು 6 ಸಬ್ಜೆಕ್ಟ್ ಓದಿ ಒಂದು ಓದ್ತಾನೆ ಎಕ್ಸ್ಟ್ರಾ ಅಷ್ಟೇ. ಬಟ್ ಎಷ್ಟು ಪರ್ಫೆಕ್ಷನ್ ಬರುತ್ತಾಗ ಸಾತ್ವಿಕ ಜ್ಞಾನ ಆಗಿಬಿಡುತ್ತೆ. ರಾಜಸ ಜ್ಞಾನ ಕೂಡ ಏನು ಕನ್ವರ್ಟ್ ಆಯ್ತು ಈಗ, ಅದು ಸಾತ್ವಿಕಕ್ಕಾಗೋಯ್ತು. ಆ ರೀತಿ ಮಾಡ್ಕೋಬೇಕು. ಅದು ನಮಗಿದೆ, ಅದು ಓದಿ ಎಲ್ಲ ಮಾಡಿದ್ರೆ ಅಭ್ಯಾಸ ಮಾಡೋಕ್ಕೆ ಬರುತ್ತೆ ಅದನ್ನು. ಯದಿ ವಿಷ್ಣುಂ ನ ಜಾನಾತಿ ಯದಿ ವಾ ಮಿಶ್ರತತ್ವವಿತ್, ವಿಷ್ಣುವಿಗೆ ಗೊತ್ತೇ ಇಲ್ಲ ಅಥವಾ ಮಿಶ್ರತತ್ವವಿತ್,
ತಪ್ಪಪ್ಪ ತಿಳ್ಕೊಂಬಿಟ್ಟಿದ್ದ. ಮಿಶ್ರ ತತ್ವ ಅಂದ್ರೇನು, ಯಥಾರ್ಥನಲ್ಲ ಯಥಾರ್ಥನಲ್ಲ ಆ ರೀತಿ ತಿಳ್ಕೊಂಡಿದ್ದ. ವಿಷ್ಣು ಇದ್ದಾನೆ ಬ್ರಹ್ಮಾದಿಗಳಿಗೆ ಸಮ ಅಂತ ತಿಳ್ಕೊಂಬಿಟ್ಟ. ವಿಷ್ಣು ಇದ್ದಾನೆ ಶಿವನೇ ಶ್ರೇಷ್ಠ ಅಂತ ತಿಳ್ಕೊಂಡ. ಮತ್ತು ಎಲ್ಲೋ ಒಂದು ಸ್ಟೇಜಲ್ಲಿ ವಿಷ್ಣು ಇದ್ದಾನೆ ಅಷ್ಟೇ. ಅವನು ಏನೋ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದಾನೆ ಹೊರತು ಸರ್ವೋತ್ತಮ ಅವೆಲ್ಲ ಹೇಳೋದಿಲ್ಲ, ಸರಿಯಲ್ಲ. ಅದು ದೊಡ್ಡ ವ್ಯಕ್ತಿ, ಒಂದು ವೇದವ್ಯಾಸನ ತಿಳ್ಕೊಂಡಿಲ್ಲ, ಕಶ್ಚನ ಋಷಿ ಅಂತ ತಿಳ್ಕೊಂಡ್ರೆ ಹಾಗೆ ತಿಳ್ಕೊಳ್ಬಾರ್ದು. ಮುಂದೆ ಅನ್ಯಥಾ ಕರಣೀಯತ್ವಾತ್ ಕಾರ್ಯಾಖ್ಯಂ ಜೀವಮೇವಯ ಅಕಾರ್ಯಂ ಬ್ರಹ್ಮ ಜಾನಾತಿ ಸಯೇವ ಅಖಿಲಮಿತ್ಯಪಿ. ಅನ್ಯಥಾ ಕರಣೀಯತ್ವಾತ್ ಕಾರ್ಯಾಖ್ಯಂ ಜೀವಮೇವಯ. ಕಾರ ಅಂದರೆ ಹುಟ್ಟಿ ಬಂದ ಜೀವ, ಅವ್ರ ಪ್ರಕಾರ ವಿಕಾರ, ಬ್ರಹ್ಮನ ವಿಕಾರ ಅವಿದ್ಯೆಯಿಂದ ಆಗಿದ್ದಾನೆ, ಇದನ್ನು ತಿಳ್ಕೊಳ್ಳೋದಿಲ್ಲ ಅವರು. ಅಕಾರ್ಯಂ ಬ್ರಹ್ಮ ಜಾನಾತಿ ಸಯೇವ ಅಖಿಲಮಿತ್ಯಪಿ. ಬ್ರಹ್ಮ ಅಲ್ಟಿಮೇಟ್ ಅಂತ ತಿಳ್ಕೊತಾನೆ, ಜೀವನನ್ನು ಅವಿದ್ಯೆಯಿಂದಾಗಿ ಅದರ ವಿಕಾರ ಅಂತ ತಿಳ್ಕೊತಾರೆ. ವಿಕಾರ ಈ ವಿವರ್ತ, ವಿಕಾರ ಅಂದರೆ ಟ್ರಾನ್ಸ್ಫಾರ್ಮೇಷನ್ನು, ವಿವರ್ತ ಅಂದರೆ ಅಧಿಷ್ಠಾನ, ಭ್ರಾಂತಿಗೆ ಅಧಿಷ್ಠಾನ, ಅದೇನಂತ ಕರೀತಾರೆ, ವಿವರ್ತವಾದ. ತತ್ಕಾರ್ಯಂ ಬ್ರಹ್ಮ ಜಾನಾತಿ ಸಯೇವ ಅಖಿಲಮಿತ್ಯಪಿ. ಅವನ್ನೆಲ್ಲ ಐಕ್ಯ ಹೇಳಿಬಿಡ್ತಾರೆ. ಏಕಜೀವ ಪರಿಜ್ಞಾನಾತ್ ಕೃಷ್ಣಜ್ಞೋ ಅಸ್ಮೀತಿ ಮನ್ಯತೆ. ಏಕಜೀವ ಪರಿಜ್ಞಾನ, ಇರೋ ಒಬ್ಬ ಜೀವ ಇದ್ದಾನೆ, ಅವನೇ ಬ್ರಹ್ಮ, ಎಲ್ಲ ಅವನೇ ಅಂತ ಹೇಳಿಬಿಟ್ರೆ ಕೃಷ್ಣಜ್ಞ, ಒಂದನ್ನೇ ಎಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನು. ಒಂದು ಇವತ್ತು ಬ್ರಹ್ಮ ಇಜಿಕೊಟ್ಟು ಜೀವ ಅಂತ ಆಗೋದಾದರೆ ನಾವು ಜೀವಜ್ಞಾನ ಏನಾಗ್ತಿತ್ತಾಗ ಬ್ರಹ್ಮಜ್ಞಾನ ಆಗ್ತಾಯಿತ್ತು. ಸೊ ನಮಗೆ ಅಷ್ಟು ತಿಳ್ಕೊಂಡ್ರೆ ಮೋಕ್ಷ ಆಗಲೇಬೇಕಾಗ. ಯಾತಕ್ಕೆ? ಜೀವ ಇದಕ್ಕೂ ಬ್ರಹ್ಮ ಅಂತ ಹೇಳಿದ್ಮೇಲೆ ಆಗಿಲ್ಲ ಅಂದಮೇಲೆ ಅದಲ್ಲ ಅಂತ ಆಗಲಿಲ್ಲ. ಈಗ ಏಕಜೀವ ಪರಿಜ್ಞಾನಾತ್ ಕೃಷ್ಣಜ್ಞೋ ಅಸ್ಮೀತಿ ಮನ್ಯತೆ. ಅವನೊಂದು ಎಲ್ಲ ತಿಳ್ಕೊಂಡಾಗಾಯಿತು. ಅವನು ಅಪಾರ್ಥ ಮಾಡಿಕೊಂಡ. ಏಕೇನ ಜ್ಞಾತೇನ ಸರ್ವವಿಜ್ಞಾನ ಅನ್ನೋದಕ್ಕೆ ಅವ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ರು. ಯಾತಕ್ಕೆ ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತೆ ಅಂದರೆ ನಾವು ಉತ್ತರ ಹೇಳಿದ್ದೇನು, ಯಾವ ಒಂದನ್ನು ತಿಳಿದ್ರೆ ಎಲ್ಲ ತಿಳ್ಕೊಂಡಾಗುತ್ತೆ ಅಂತೇಳಿ ನಮ್ಮ ಅರ್ಥ ಏನು? ಪ್ರಧಾನ ವಸ್ತು ಯಾರು? ವಿಷ್ಣು. ಅದು ನಾವು ಹೇಳಿದ ಉತ್ತರ. ಅವ್ರು ಹಾಗಲ್ಲ, ಒಂದು ವಸ್ತು ಎಲ್ಲ ವಸ್ತು ಅದೇ ಆಗಿರೋದ್ರಿಂದ ಯಾವ್ದು ತಿಳ್ಕೊಂಡ್ರೆ ಬ್ರಹ್ಮಜ್ಞಾನ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಈಗ ಎಲ್ಲ ಅದೇ ಆದ್ದರಿಂದ ಅದೇ ಬ್ರಹ್ಮಜ್ಞಾನ. ಹೇಗಾಗುತ್ತದು? ಸಾಧ್ಯನೇ ಇಲ್ಲ. ಇವತ್ತು ಸಾವಿರಾರು ಪದಾರ್ಥ ಟಿ ವಿಗಳೇ, ಒಂದು ಟಿ ವಿದು ಎಲ್ಲ ತಿಳ್ಕೊಂಡಾಗಾಯ್ತಾ? ಸಾಧ್ಯನೇ. ತನ್ನ ಟಿ ವಿನೇ ತಿಳ್ಕೊಂಡಿಲ್ಲ ಸರಿ ಫಸ್ಟ್ ಅವರು. ಸೊ ತಪ್ಪದು. ಏಕಜೀವ ಪರಿಜ್ಞಾನಾತ್ ಕೃಷ್ಣಜ್ಞೋಸ್ಮೀತಿ ಮನ್ಯತೆ ಯುಕ್ತಿಭಿರ್ಜ್ಞಾನರಾಹಿತ್ಯಾತ್ ಸ್ವಪಕ್ಷಸ್ಯ ಅಲ್ಪಯುಕ್ತಿತಃ. ಯುಕ್ತಿ ಬೇರೆ ಕಾರಣ ಇಲ್ಲ ಅವರಿಗೆ, ಬರೀ ಯುಕ್ತಿನೇ ಆಧಾರ, ಬೇರೆ ಇಲ್ಲ. ಹೆಸರಿಗೆ ವೇದ ಒಪ್ಪಿದಾಗ ಹೋಯ್ತು ಹೊರತು ವೇದ ಉಪಯೋಗಿಸ್ತಾ ಇಲ್ಲ ಅವರಿಗೆ. ವೇದ ಒಪ್ಪಿದ ಮೇಲೆ ವೇದ ಪ್ರತಿಪಾದನೆ ಮಾಡಿದ ದೇವರನ್ನು ಒಪ್ಪಬೇಕಾಗಿತ್ತು, ಒಪ್ಪಲಿಲ್ಲ. ವೇದ ಒಪ್ತೀವಿ ಅಂತ ಹೇಳಿದ್ರು, ಅದೇನು ಉಪಯೋಗ ಅದರಿಂದ? ಒಪ್ಪಿದ ಮೇಲೆ ಪ್ರಯೋಜನ ಏನು? ಕಣ್ಣು ಕಾಣುತ್ತೆ ಅಂತ ಹೇಳಿದ್ರೆ ಕಣ್ಣು ಮೇಲೆ ಕಾಲಿಟ್ಟ. ಕಂಡ್ರೆ ನೀನು ಕಂಡಿಟ್ಟೋ ಇಲ್ವೋ? ಕಂಡು ಇಟ್ಟರೆ ಅದು ಅಡ್ಡ ಅಂತ ಅರ್ಥ, ಕಾಡದ ಇಟ್ಟರೆ ಅಜ್ಞಾನಿ ಅಂತ ಅರ್ಥ. ಅಂದಮೇಲೆ ಒಳ್ಳೆಯ ಜ್ಞಾನನೇ ಆಗಲಿಲ್ಲ ಅದು. ಏಕಜೀವ ಯುಕ್ತಿಭಿರ್ಜ್ಞಾನರಾಹಿತ್ಯಾತ್ ಸ್ವಪಕ್ಷಸ್ಯ ಅಲ್ಪಯುಕ್ತಿತಃ. ಕೆಟ್ಟ ಯುಕ್ತಿ, ಅಲ್ಪಯುಕ್ತಿ ಅಂದ್ರೇನು? ಇನ್ಎಫೆಕ್ಟಿವ್ ಆರ್ಗ್ಯುಮೆಂಟ್ ಅಂತ. ಅಲ್ಪಯುಕ್ತಿಯಿಂದ ಸ್ಥಾನ ಮಾಡಕ್ಕೆ ಹೊರಟಿದ್ದಾನೆ. ಅಯುಕ್ತತಾಮೇವ ಗುಣಂ ಮನ್ಯತೆ ಚ ಅಲ್ಪದರ್ಶನ. ಅದರಿಂದ ಅಯುಕ್ತತಾಮೇವ ಗುಣಂ ಅವ್ರು ತಿಳಿ ಯುಕ್ತಿಗೆ ಅವರು ಒಂದು ಮಾತು ಹೇಳ್ತಾರೆ. ಅವರು ಯುಕ್ತಿಯಿಂದ ಹೇಳೋದಕ್ಕೆ ಬರೋದಿಲ್ಲ ಅಂತ ಕೇಳ್ತೀರಿ, ಅದೇ ನಮ್ಮ ಪ್ಲಸ್ ಪಾಯಿಂಟ್ ಅಂತ. ಏನು ಹೇಳಬೇಕು ಅದಕ್ಕೆ? ಅದು ಪ್ಲಸ್ ಪಾಯಿಂಟ್. ಅದು ದುರ್ಘಟತ್ವಂ ಅವಿದ್ಯಾಯ ದೂಷಣಂ ನತು ಭೂಷಣಂ ನತು ದೂಷಣಂ ಅವ್ರು ಹೇಳೋದು. ನಾವೇನು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ, ಅದು ಗ್ರೇಟ್. ಅದು ಗ್ರೇಟ್. ಅದು ಏನರ್ಥ? ಅಲ್ಲಿ ಉತ್ತರ ಕೊಡೋಕೆ ಗ್ರೇಟ್ ಅದು. ಯಾಕಂದರೆ ಫಿಲಾಸಫಿ ಇರೋದೇ ಹಾಗೆ, ಇನ್ಎಕ್ಸ್ಪ್ಲಿಕಬಲ್ ಅಂತಾರೆ. ಅದನ್ನು ಯಾಕೆ ಹೇಳ್ತೀರಿ ಹಾಗೆ? ಎಕ್ಸ್ಪ್ಲೇನ್ ಮಾಡಿ ಬರೋದ್ರೆ ಹೇಳೋಕ್ಕೆ ಹೋಗಬಾರ್ದು, ಹಿಡಿತಾ? ಅಂದರೆ ಅಜ್ಞಾನ ಹೇಳಿದಾಗಾಯ್ತು. ನೀವೀಗ ನೀವು ಜ್ಞಾನಿಗಳಲ್ಲ ಅಂದಮೇಲೆ ನೀವು ಸಿದ್ಧಾಂತ ಒಪ್ಪಬೇಕಾದ ಕಾರಣ ಇಲ್ಲ ಅಂತಾಗುತ್ತೆ. ಅಯುಕ್ತತಾಮೇವ ಗುಣಂ ಮನ್ಯತೆ ಚ ಅಲ್ಪದರ್ಶನ. ಸ್ವಲ್ಪ ತಿಳುವಳಿಕೆ ಇರೋದನ್ನ ತಿಳ್ಕೊಂಡ್ಬಿಡ್ತಾನೆ. ಅತತ್ವಾರ್ಥಂ ಜಗದ್ಬ್ರೂತೆ ತತ್ವಾರ್ಥ ಜ್ಞಾನವರ್ಜನ. ಜಗತ್ತನ್ನು ಅತತ್ವಾರ್ಥ ಮಿಥ್ಯಾ ಅಂತ ಕರೀತಾರೆ. ತತ್ವಾರ್ಥ ಜ್ಞಾನ, ಯಾಕೆ ತತ್ವಜ್ಞಾನ ಗೊತ್ತಿಲ್ಲ ಆದ್ದರಿಂದ ಹಾಗೆ ಮಾತಾಡ್ತಾರೆ. ಮುಖ್ಯ ತಾಮಸ ಜ್ಞಾನಿ, ಅವರು ಮುಖ್ಯ ತಾಮಸ ಜ್ಞಾನಿಗಳು ಅಂತ ಅರ್ಥ. ಏಕೈಕೇನಾಪಿ ಕಿಂ ಪುನಃ. ಇದರಲ್ಲಿ ಒಂದು ತಪ್ಪು ತಿಳ್ಕೊಂಡ್ರೂ ಸಾಕು, ಬರೀ ತಪ್ಪುಗಳು ಸುರಿಮಣೆ ಆಗುತ್ತೆ. ಸರ್ವೈರೇತೈರ್ವಿಶೇಷಶ್ಚ ಯುಕ್ತ ಪಾಪತಮಾಧಿಕ. ಜ್ಞಾನ ತಾಮಸ ಅಂತ ಹೇಳಿದ್ರಿ, ಮತ್ತು ಯಾರಿಗೆ ಜ್ಞಾನ ಇರುತ್ತೋ ಅವನು ತಾಮಸ ಅಂತ ಅರ್ಥ. ಜ್ಞಾನ ತಾಮಸ ಅಂದಮೇಲೆ ಅಂಥ ಜ್ಞಾನ ಇರೋನು ಕೂಡ ಅದೇ ಸಾತ್ವಿಕ ಜ್ಞಾನ ಇದ್ದಾಗ ಅವನು ಸಾತ್ವಿಕ ವ್ಯಕ್ತಿ ಆಗ್ತಾನೆ. ಆ ರೀತಿ ಈ ಪೃಥಕ್ವೇನ ಯಜ್ಞಾನಂ ಇತ್ಯಸ್ಯ ವ್ಯಾಖ್ಯಾನಂ ನಾನಾಭಾವಾನ್ ಇತ್ಯಾದಿ. ಪೃಥಗ್ವೇನತ ಅಂತ ಹೇಳಬೇಕಾದ್ರೆ ಹಿಂದಿನ ಎಕ್ಸ್ಪ್ಲೇನ್ ಮಾಡಿ ಈಗ ಕಂಟಿನ್ಯೂ ಮಾಡ್ತಾರೆ. ಸರ್ವಗತಮೇಕವೀಶ್ವರಂ ನ ಜಾನಾತಿ ತೇತಾವತೈವ ರಾಜಸತ್ವ. ದೇವರನ್ನು ತಿಳ್ಕೊಂಡಿಲ್ಲ ಎಂಬ ಒಂದೇ ಕಾರಣಕ್ಕೆ ರಾಜಸದ ಜ್ಞಾನ ಆಯಿತು.
ಏಕಸ್ಯ ಕ್ರಿಸ್ತವತ್ ಜ್ಞಾನಮೇವ ತಾಮಸಂ. ಒಂದನ್ನೇ ಎಲ್ಲ ಅಂತ ತಿಳ್ಕೊಳ್ಳೋದು ತಾಮಸ, ಬರೀ ಒಂದೊಂದು ಬೇರೆ ಅಂತ ತಿಳ್ಕೊಳ್ಳೋದು ರಾಜಸ, ಒಂದು ಮುಖ್ಯ ಅಮುಖ್ಯ ಅಂತ ತಿಳ್ಕೊಳ್ಳೋದು ಅದು ಸಾತ್ವಿಕ. ಮುಕ್ತತ್ವಾದಿರೂಪೇಣ ಕರಣೀಯತ್ವಾತ್ ಪರಾಧೀನತ್ವೇನಾಲ್ಪಸ್ಯ ಜೀವಸ್ಯ ಸ್ವಾತಂತ್ರ್ಯಾದಿ ಗುಣಪೂರ್ಣತ್ವಾತ್ ಕೃಷ್ಣೇನ ಬ್ರಹ್ಮಣ ಐಕ್ಯಜ್ಞಾನಂ ಚ ಮಹಾತಾಮಸಂ. ಎರಡು ವಸ್ತುತ್ವ ಒಂದೇ ಅಂತ ತಿಳ್ಕೊಂಡ್ರೆ ತಪ್ಪು. ಇನ್ನು ದೇವ್ರನ್ನೂ ಯಾವುದನ್ನು ಒಂದೊಂದು ತಿಳ್ಕೊಂಡ್ಬಿಟ್ರೆ, ಇಬ್ಬರು ಇದ್ದಾರೆ, ಇಬ್ಬರು ಕೂಡ ಏನವರು ಬರೀ ಪೊಲೀಸರು ಅಷ್ಟೇ, ಎ ಬಿ ಅಂತಿದ್ದಾರೆ, ಇಬ್ಬರನ್ನ ಒಂದೇ ಅಂತ ತಿಳ್ಕೊಂಡ್ರೆ ತಪ್ಪದು. ಅಂಥ ಹೊತ್ತಲ್ಲಿ ದೊಡ್ಡ ಅಧಿಕಾರಿನವ್ರು ಒಂದೊಂದು ತಿಳ್ಕೊಂಡ್ಬಿಟ್ರೆ ಭಾರಿ ತಪ್ಪ, ಮಹಾತಾಮಸ ಜ್ಞಾನ ಅಂತ ಕರೆದು. ಏಕಸ್ಯ ಕ್ರಿಸ್ತವತ್ ಜ್ಞಾನಮೇವ ತಾಮಸಂ ಮುಕ್ತತ್ವಾದಿ ರೂಪೇಣ. ಇನ್ನೊಂದು ಅದ್ವೈತರು ಪ್ರಶ್ನೆ ಕೇಳಬೇಕು ನಾವು, ನಿಮ್ಮ ಸಿದ್ಧಾಂತವನ್ನು ಮುಕ್ತರಾದವ್ರು ಇದ್ದಾರೋ ಇಲ್ಲೋ ಅಂತ ಕೇಳಬೇಕು ಪ್ರಶ್ನೆ. ಈಗ ಏನು ಹೇಳಬೇಕು ಅವ್ರೀಗ? ಒಬ್ಬರು ಇಲ್ಲ ಅಂದರೆ ನಿಮ್ಮ ಸಿದ್ಧಾಂತಕ್ಕೆ ಇದೇ ಇಲ್ಲ. ಒಂದು ಕೆಲಸ ಒಬ್ರಿಗೂ ಕೆಲಸ ಸಿಕ್ಕಿಲ್ಲ ಪಾಸಾದವ್ರಿಗೆ ಅಂದರೆ ಯಾರು ಕೋರ್ಸ್ ಓದೋದಿಲ್ಲ. ಅದನ್ನು ಒಬ್ಬರಾಗಿ ಕೆಲಸ ನಮ್ಮಲ್ಲಿ ಏನು ಮಾಡ್ತಾರೆ ಗೊತ್ತಾ, ಸ್ಕೂಲ್ ಹಾಕ್ತಾರೆ, ಫೋಟೋಗಳು ಹಾಕಿಬಿಟ್ಟು ಇಷ್ಟು ರಿಸಲ್ಟ್ ಬಂದಿದೆ ನಮ್ಮತ್ತೆ ಸೇರಿ ಅಂತ ಹಾಕ್ತಾರೆ. ಅವ್ರು ಹೊತ್ತಾನೆ ಒಬ್ಬರು ಪಾಸಾಗಿದ್ದ ದಾಖಲೆ ಇಲ್ಲ, ಯಾರೋ ಸೇರ್ತಾರೆ ಅದಕ್ಕೆ. ಯಾರು ನಿಮ್ಗೆ ಸರಿಯೋ ತಪ್ಪು ನಮಗಂತೂ ಬೇಡ ಅಂತ ಹೇಳ್ತಾರೋ ಇಲ್ಲೋ? ಅದೇ ರೀತಿ ಮುಕ್ತರಿದ್ದಾರೆ ಹಾಗಿದ್ರೆ ಈಗ ಇಲ್ಲ, ನಿಮ್ಗೆ ಯಾರು ಇಲ್ಲ, ಮುಕ್ತರಿದ್ದಾರೆ ಅಂತಾಯಿತು, ಇದ್ದಾರೆ. ಹಾಗಿದ್ದರೆ ಮುಕ್ತರು ಸಂಸಾರಿಗಳು ಬೇರೆ ಒಂದೇನೋ? ಒಂದೇ ಅಂದರೆ ಇವ್ರು ಮುಕ್ತ ಅಂತ ಅರ್ಥ, ಅಷ್ಟು ಅವರು ಸಂಸಾರಿ ಅಂತ ಅರ್ಥ. ಎಲ್ಲಿ ಬಂದಿದೆ ಇದೆಲ್ಲ? ಎಲ್ಲಿ ಬಂದಿದೆ? ತತ್ವೋದ್ಧ ಶುರುವಾಗಿದ್ದೇ ಅದರಿಂದ, ವಿಮುತೋ ಮುಕ್ತ ಅಂತಾರೆ ಶುರುವಾಗಿದೆ. ಗೊತ್ತಾಯ್ತಾ? ವಿಮುತೋ ಭಿನ್ನ ಮುಕ್ತತ್ವ ತತ್ವೋದ್ಧ ಫಸ್ಟ್ ವಾಕ್ಯನೇ ಅದು, ಮರಿಬಾರ್ದು. ಅಂದರೆ ಮುಕ್ತನಾದವನು ಅಮುಕ್ತನಿಂದ ಭಿನ್ನ ಇಷ್ಟಾರು ಒಪ್ಪಬೇಕಲ್ಲ ನೀವೀಗ. ಅದನ್ನು ಒಪ್ಪೋದಿಲ್ಲ ಅಂದರೆ ಮುಕ್ತ ಸಂಸಾರಿ ಆಗ್ತಾರೆ, ಸಂಸಾರ ಮುಕ್ತನಾಗಿಬಿಡ್ತಾನೆ, ಅದು ಸರಿಯಲ್ಲ. ಅದನ್ನು ಹೇಳ್ತಾರೆ ಕರಣೀಯತ್ವ. ತತ್ವೋದ್ಯತ ಓದಿದ್ರೆ ಬೇಗ ಬೇಗ ಅರ್ಥ ಆಗುತ್ತೆ. ಜೀವಸ್ಯ ಸ್ವಾತಂತ್ರ್ಯಾದಿ ಗುಣಪೂರ್ಣತ್ವಾತ್ ಕೃಷ್ಣೇನ ಬ್ರಹ್ಮಣ ಏಕೆ ಜ್ಞಾನಂಚ ಮಹಾತಾಮಸಂ. ಪರಮಾತ್ಮ ಇರೋದು ಸ್ವಾತಂತ್ರ್ಯ ಗುಣಪೂರ್ಣ, ಇವನಿರೋದು ಹೀಗೆ ಅಲ್ಪ. ಅದು ಅಂಥ ಅಲ್ಪನ ತಿಳ್ಕೊಂಡ್ರೆ ಅದು ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯಾದಿ ಗುಣಪೂರ್ಣತ್ವಾತ್ ಕೃಷ್ಣೇನ ಬ್ರಹ್ಮಣ ಐಕ್ಯ ಜ್ಞಾನಂಚ ಮಹಾತಾಮಸಂ. ಕಿಂ ಪುನಃ ತಾವನ್ಮಾತ್ರ ಸರ್ವಮಿತಿ ಜ್ಞಾನಂ. ಎಲ್ಲವೂ ಅವನೇನು ತಿಳ್ಕೊಳ್ಳೋದು ಇನ್ನೂ ತಾಮಸ. ಕಿಂ ಪುನಸ್ತತ್ರಾಪಿ ಏಕಜೀವತ್ವ ಜೀವಾದನ್ಯತ್ ಕಿಮಪಿ ನಾಸ್ತಿ ಇತಿ ಅಹೈತುಕಂ ಜ್ಞಾನಂ ಸರ್ವಮಪಿ ತಾಮಸ. ಅಹೈತುಕಂ ಜ್ಞಾನಂ, ಜೀವರಲ್ಲಿ ಭೇದನೇ ಇಲ್ಲ ಅಂತ ಹೇಳಿದರೆ ಕಣ್ಣಾರೆ ಕಾಣ್ತಿದ್ದೆ ನಾವೀಗ ಭೇದನ. ಇದನ್ನು ಒಪ್ಪದೆ ಹೋದರೆ ರಾಜಸದಲ್ಲೇ ತಪ್ಪು ಜ್ಞಾನ. ಅದು ರಾಜಸ ಜ್ಞಾನದಲ್ಲೂ ಮತ್ತೆ 3 ವಿಧ: ಸರಿಯಾದ ರಾಜಸ ಜ್ಞಾನ, ತಪ್ಪಾದ ರಾಜಸ ಜ್ಞಾನ, ಮಿಶ್ರಿತ ರಾಜಸ ಜ್ಞಾನ ಅಂಥೇಳಿ. ಫೇಲ್ ಆಗಿದ್ದಾರೆ ತಪ್ಪು ರಾಜಸ ಜ್ಞಾನ, ರ್ಯಾಂಕ್ ಬಂದ ಪರಮ ಸಾತ್ವಿಕ ರಾಜಸ ಜ್ಞಾನ, ಬರೀ ಪಾಸಾದ ಏನದು ರಾಜಸ ಜ್ಞಾನ. ಎಲ್ಲ ಕಡೆ 3 ವರ್ಷ ಮತ್ತೆ ಅದರಲ್ಲಿ ಮತ್ತೆ 3 ಹೋಗ್ತಾ ಇರ್ತದೆ. ಹಾಗೇನೆ ಯಾಕೆ ಅಡ್ಲಲ್ಲಿ ಹೇಳ್ತಾ ಕೊಡೋದಿಲ್ಲ ಅಂದರೆ ಎಂಡ್ಲೆಸ್ ಆಗಿಬಿಡೋದು. ಅದಕ್ಕೆ ಮೇನ್ ತಿಳ್ಕೊಂಡ್ಬಿಟ್ರೆ ಸಾಕಾದ್ರೆ. ಕಿಮಪಿ ಇವತ್ತು 35 ಬಂದರೆ ಫೇಲ್, 34 ಬಂದರೆ ಫೇಲು, 33 ಬಂದರೆ ಹೇಳ್ತಾ ಕೂತ್ಕೊಂಡು ಎಂಡೇನೋದಕ್ಕೆ 37 ಬಂದಮೇಲೆಲ್ಲ ಫೇಲ್ ಅಂದಮೇಲೆ ಎಲ್ಲ ಅಂಡರ್ಸ್ಟುಡ್. ಅದಕ್ಕೆ ಅತಿ ತಾಮಸ ಅಂತಾರಲ್ಲ ಹಾಗೆ, 1 ತೊಗೊಂಡ 0 ತೊಗೊಂಡ ಮಹಾದಡ್ಡ ಅಂತ ಹೇಳಿದರೆ ಹಾಗೆ ತಾಮಸಂ. ಕಿಮು ತದೇವ ಉಕ್ತ ಲಕ್ಷಣಂ ಅತತ್ವಾರ್ಥವತ್ ಸಹಸದ್ವೈಲಕ್ಷಣ್ಯಾದಿ ಅನ್ಯಾರ್ಥಕಲ್ಪನಾಯುಕ್ತಮೇವ ತಾಮಸಂ. ಅದಕ್ಕೇನು ಮಾಡಿದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯವಾಗದೆ ಹೋದಾಗ ಬ್ರ್ಯಾಂಡ್ ಕೊಟ್ಟು ಸಹಸದ್ವಿಲಕ್ಷಣ ಅಂತ ಕರೆದು. ಅದು ಉತ್ತರ ಅಲ್ಲ ಆ್ಯಕ್ಚುಲಿ, ಅದು ಉತ್ತರ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಪದ ಅಷ್ಟೇ, ಅದು ಸರಿಯಲ್ಲ. ಕಿಮು ತದೇವ ಉಕ್ತ ವಿಶೇಷೇಣ ಯುಕ್ತಂ ಪ್ರಾಯೋ ಅಲ್ಪಜ್ಞಾನಮಪಿ ತಾಮಸಂ. ಅದೇ ವಿಶೇಷಣ ಹಾಕಿದರೂ ಹೋಯಿತು, ಹಾಕದೆ ಹೋದರೂ ಹೋಯಿತು, ಅದು ಪ್ರಾಯೋ ಅಲ್ಪಜ್ಞಾನಮಪಿ ತಾಮಸಂ. ಇನ್ನೊಂದು ಅರ್ಥ ಸ್ವಲ್ಪ ತಿಳುವಳಿಕೆ ಇದ್ದರೆ ಅದು ರೈಟು ಕರೆಕ್ಟ್ ಮಾಡಕ್ಕೆ ಬಂದ ಎಲೆಕ್ಟ್ರಿಕ್ ಸ್ವಲ್ಪ ಗೊತ್ತೋದು ಏನು ಮಾಡ್ತೀವಿ ಅವಾಗ ಭಾಳ ದೂರ ಹೋಗಿಬಿಡುತ್ತೆ. ಸ್ವಲ್ಪ ಗೊತ್ತೋರು ಕೆಲಸ ಮಾಡಿಸ್ತೀವಿ, ಅವರಿಗೆ ಮಾಡಿಸೋದೇ ಇಲ್ಲ. ಸ್ವಲ್ಪ ಗೊತ್ತೋದು ಬರೀ ಗೊತ್ತು ಅಂದರೆ ಡೌಟ್ ಬರುತ್ತೆ ನಮಗಾಗಲೇ. ಗೊತ್ತೋದು ಸರಿಯಾಗಿ ಗೊತ್ತಾ ಅಂತ ಕೇಳ್ತೀವಿ, ಆಗಲೇ ಪೂರ್ತಿ ಗೊತ್ತಾ ಡ್ರೈವಿಂಗ್ ಸ್ವಲ್ಪ ಬರುತ್ತೆ ಯಾರು ಕೊಡ್ತಾರೆ ಬಿಡಿ, ಸ್ವಲ್ಪ ಬರುತ್ತೆ ಅಂತ ಕೇಳಿದ್ರೆ ಒಬ್ಬರು ಕೊಡೋದಿಲ್ಲ. ಅದಕ್ಕೆ ಹೆಚ್ಚು ಬರದೇ ಇರೋದೇ ಜಾಸ್ತಿ ಆದ್ದರಿಂದ ಗ್ಯಾರಂಟಿ ಹೊಡಿತಾರಲ್ಲ ಅಂತ ಅರ್ಥ. ಕೆಲವನ್ನ ಸ್ವಲ್ಪ ಬಂದರೆ ಸಾಕು ಅಂತಾರೆ ಗೊತ್ತಲ್ಲ, ಕೆಲವನ್ನ ಸ್ವಲ್ಪ ಒಪ್ಪೋದಿಲ್ಲ. ಈ ಕರೆಂಟ್ ರಿಪೇರಿ, ಎಲೆಕ್ಟ್ರಿಕಲ್ ವರ್ಕ್ ಬಂದರೆ, ಡ್ರೈವಿಂಗ್ ಬಂದರೆ ಸ್ವಲ್ಪ ಒಪ್ಪೋದಿಲ್ಲ. ಬೇರೆ ಆದರೆ ಅಲ್ಲಿ ಸ್ವಲ್ಪ ಅಡಿಗೆ ಬರುತ್ತಾ ಅನ್ನಾರು ಮಾಡಿಬಿಡು ಸಾಕು ಅಂತ. ಈಗ ಬೇರೆ ಎಲ್ಲ ಇರೋದೇ ವಾಸಿ. ಇದು ಹಾಗಲ್ಲ, ಸ್ವಲ್ಪ ಬರೋದು ಭಾರಿ ಡೇಂಜರ್. ಬರದೇ ಇರೋದು ವಾಸಿ, ಅದಕ್ಕಿಂತ ಬರೋದಿಲ್ಲ ಅದರಲ್ಲಿ ಸೇಫು. ಸ್ವಲ್ಪ ಭಾರಿ ಡೇಂಜರ್ ಆಗ್ತಾರೆ, ಮಾಡಿಕೊಡೋದು. ಏನ ಅದೇ ಬಿಡಿಸಿದಾರನ್ನ ಎರಡು ಅರ್ಥ. ಅಹೈತುಕಂ ಅಂದ್ರಂದೇ ಅಯುಕ್ತ ಅಂದರೂ ಒಂದೇ.
ಹೇತು ಅಂದರೆ ಯುಕ್ತಿ, ಅಹಿತುಕ ಅಂದ್ರೇನು? ಯುಕ್ತಿರಹಿತ ಅಷ್ಟೇ. ಅದೇ ಆ ಪದಗಳ ಶಿಲಾಂಶ ಗೊತ್ತಿರಬೇಕು. ಹೇತು, ಲಿಂಗ, ವ್ಯಾಪ್ಯ ಇವೆಲ್ಲ ಪರ್ಯಾಯ ಪದಗಳು. ಅನುಮಾನ ತದೇವ ಪ್ರಾಯೋ ಅಲ್ಪಜ್ಞಾನಮಪಿ ತಾಮಸಂ. ದೇವ್ರ ಬಗ್ಗೆ ಕೂಡ ಅಷ್ಟೇ. ಬರೀ ದೇವರಿದ್ದಾನೆ, ವಿಷ್ಣು ಹೆಸರು ಏನು ತಿಳ್ಕೊಂಡಾಗಲಿಲ್ಲ ಅದರಿಂದ. ವಿಷ್ಣು ಅಂದರೆ ಯಾರು? ಸರ್ವತ್ರ ವ್ಯಾಪ್ತ, ಅನಂತ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಅಖಿಲ ದೋಷ ಇವೆಲ್ಲ ಗೊತ್ತಿಲ್ಲದ್ರೆ ಏನೂ ಉಪಯೋಗ. ರಾಮಾಯಣ ಓದಿದ 99.9% ರಾಮ ಒಬ್ಬ ಉತ್ತಮ ಮನುಷ್ಯ ಅಷ್ಟೇ, ಉತ್ತಮ ಮನುಷ್ಯ, ಒಳ್ಳೆ ರಾಜಕುಮಾರ ಅಷ್ಟೇ, ಬೇರೆ ಏನಿಲ್ಲ. ಇಷ್ಟು ತಿಳ್ಕೊಂಡು ರಾಮಾಯಣ ಹಾಗೆ ರಾಮದೇವ್ರ ಕಥೆ ಆಗಲೇ ಇಲ್ಲ. ಅದು ಅಜ್ಞಾನ ಬಹುಲತ್ವಾತ್ ಕಿಮು ತದೇವ ಉಕ್ತ ಮಿಥ್ಯಾಜ್ಞಾನ ಬಹುಲಮಿತಿ ಅಪುನರುಕ್ತಿ. ಅಜ್ಞಾನ ಬಹುಲ ಅಂಬೋದು ಒಂದು ರೀತಿ, ಅಲ್ಪಜ್ಞಾನವು ಇನ್ನೊಂದು ರೀತಿ. ಆದ್ದರಿಂದ ಪುನರುಕ್ತಿ ಅಲ್ಲ ಅದು ಅಂಥೇಳಿ. ಯಾಕಂದರೆ ಎರಡೂ ಕೂಡ ಪುನರುಕ್ತಿ ಆಗಲಿಲ್ಲ. ಏಕಸ್ಮಿನ್ ಸರ್ವವತ್ ಜ್ಞಾನಂ ಕಾರ್ಯೇ ಜೀವೇ ಪೂರ್ಣಂ ಬ್ರಹ್ಮೇತಿ ಸಕ್ತಂ ಜ್ಞಾನಂ ನಿರ್ಯುಕ್ತಿಕಂ. ಒಂದು ವಸ್ತು ಇದೆ, ಅವನೇ ಬ್ರಹ್ಮ ಅಂತ ತಿಳ್ಕೊಂಡ, ಜೀವನ ನೋಡಿದ, ಜೀವೋ ಬ್ರಹ್ಮೈವ ನಾಪರ ಅಂತ ಹೇಳಿದರು. ಇಲ್ಲಿ ಪೂರ್ಣನಾದ ಪರಮಾತ್ಮ ಇಲ್ಲಿ, ಅಪೂರ್ಣ ಜೀವ ಇಲ್ಲಿ, ಒಂದೊಂದು ಹೇಗೆ ತಿಳ್ಕೊಂಡ. ಇದು ನಿರ್ಯುಕ್ತಿಕಂ, ಏನಿಲ್ಲ ಇದರೊಳಗೆ, ಯುಕ್ತಿ ಹೆಸರು ಕೂಡ ಇಲ್ಲ ಅದರೊಳಗೆ. ಅತತ್ವಾರ್ಥ ಯುಕ್ತಿ ಇಲ್ಲ, ಹೋಯಿತು. ಪ್ರತ್ಯಕ್ಷ ಅಲ್ಲ, ಆಗಮ ಒಪ್ಪೋದಿಲ್ಲ, ಒಪ್ಪಿ ಬೇರೆ ಅರ್ಥ ಮಾಡ್ತೀವಿ. ಮತ್ತೇನು ಉಪಯೋಗ ಆಯ್ತಾಗಿದ್ದರೆ ನೀವೀಗ ಪ್ರಮಾಣ ಕೊಡದೆ ಹೇಳಿದಾಗಾಯ್ತು. ಅಲ್ಪಜ್ಞಾನ ಪೃಥಕ್ ಪೃಥಕ್ ತಾಮಸಾನೀತಿ ವಾ. ಮತ್ತೆ ಪೃಥಕ್ ಪೃಥಕ್ ತಾಮಸಾನಿ, ಒಂದು ದೇವ್ರ ಬಗ್ಗೆ ಎಲ್ಲರ ಬಗ್ಗೆ ಎಲ್ಲದ್ರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಂದ್ರ ಬಗ್ಗೆ ತಪ್ಪಲ್ಲ, ಎಷ್ಟು ತಪ್ಪು ತಿಳ್ಕೊಂಡಿದ್ದಾನೆ, ಎಲ್ಲದರಲ್ಲೂ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದು ಭಾರಿ ತಾಮಸ. ಮಾಯಾವಾದಿ ಕೃಷ್ಣನ್ನೇ ನೋಡಿದ್ರು ವಿಶ್ವರೂಪನ, ಏನೋ ಮ್ಯಾಜಿಕ್ ಮಾಡಿದ ಅಂತ ತಿಳ್ಕೊಂಡ್ರೆ ಹೊರತು ಏನು ತಿಳ್ಕೊಳ್ಳಿಲ್ಲ ಅವರು. ವಿಶ್ವರೂಪ ಸಾಮರ್ಥ್ಯ ಅಂತ ಅರ್ಜುನ ಸ್ತೋತ್ರ ಮಾಡಿದ, ಓ ಪಶ್ಚಾಮಿ ತ್ವಾಂ ಅನಂತ ರೂಪ ವರ್ಣನೆ ಮಾಡಿ. ಇವರೆಲ್ಲ ಏನು ಹೇಳಿ ಏನೋ ಮ್ಯಾಜಿಕ್ ಮಾಡಿದ ಅಂತ ತಿಳ್ಕೊಂಡ್ರೆ ಹೊರತು ಅರ್ಥ ಮಾಡ್ಕೊಳ್ಳಿ. ಅದು ದೇವರು ನೋಡಿದ್ರು ಅರ್ಥ ಆಗಲಿಲ್ಲ ಅವ್ರಿಗೆ. ಇದು ಬಹಳ ಆಶ್ಚರ್ಯ. ಕೇಳಿದ್ರಲ್ಲ, ನೋಡಿದ್ರು ಅರ್ಥ ಆಗಿದ್ದೇನೆ ಅವ್ರಿಗೆ ಹಾಗೆ ತಿಳ್ಕೊಳ್ಳೋ ಚಾನ್ಸ್ ಇದೆ, ಸಾಧ್ಯನೇ ಇಲ್ಲ. ಪೃಥಕ್ ಪೃಥಕ್ ತಾಮಸಾನೀತಿ ವಾ ಮಾಯಾವಾದೇತು ಏತಾನಿ ಸಮಸ್ತಾನಿ. ಮಾಯಾವಾದದಲ್ಲಿ ಏನಿದೆ, ಈ ರೀತಿ ಎಲ್ಲಿ ಉಪಯೋಗಿಸಿದ್ರು ಇಂಥ ಪದನ? ಅಲ್ಲ, ಅದು ಇದಕ್ಕೆ ಇಷ್ಟ ಸಿದ್ಧಿಗೆ. ಇನ್ನೊಂದು ಇವತ್ತ ಮಿಥ್ಯಾ ದೃಶ್ಯತ್ವಾತ್ ಕೊಟ್ಟಾಗ ಒಂದು ಅನುಮಾನಕ್ಕೆ ಎಷ್ಟು ದೋಷ ಇರಬೇಕು ಅಷ್ಟು ದೋಷ ಒಂದರಲ್ಲೇ ಇವೆ ಅಂತ ಹೇಳಿದರು ಆಚಾರ್ಯ. ಇಲ್ಲಿ ಹೇಳ್ತಾರೆ ಇವರು ಮತದಲ್ಲಿ ಎಲ್ಲದರಲ್ಲೂ ಇಂಥ ದೋಷಗಳಿವೆ ಅಂತ ಹೇಳ್ತಾರೆ. ಅನ್ಯತ್ರಾಪಿತು ಅಹೈತುಕತ್ವಾದಿಕಂ ವಿರುದ್ಧವಾದಿಷು ಸಮಂ ಸರ್ವೇಶು. ಎಲ್ಲೆಲ್ಲಿ ವಿರುದ್ಧ ಇರ್ತಾರೋ ಮಾಯಾವಾದಿಗಳಿಗೆ ಎಲ್ಲ ಬಂತು. ಉಳಿದ ಎಲ್ಲ ಮತಗಳಲ್ಲೂ ಏನಿದೆ ಒಂದಲ್ಲ ಒಂದಿಂಥ ತಪ್ಪುಗಳಿರೋದ್ರಿಂದ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಾರಿ ಸರ್ವಜ್ಞರು ಅಂತವ್ರು ಕರೆದ ಮೇಲೆ ಒಂದು ತಪ್ಪು ಹೇಳಿದರೆ ಅವ್ರು ಸರ್ವಜ್ಞರಾಗೋದಿಲ್ಲ. ಸರ್ವಜ್ಞ ಅಂತ ಕ್ಲೇಮ್ ಮಾಡಿಲ್ಲ ಅವರು, ಅವಾಗ ತೊಂದರೆ ಇಲ್ಲ, ಅವಾಗ ತೊಂದರೆ ಇಲ್ಲ. ಇವನು ಫಸ್ಟ್ ರ್ಯಾಂಕ್ ಬಂದವನು ಕೂಡ ಏನು ಹೇಳಲ್ಲ, ಎಲ್ಲ ಗೊತ್ತಂದು ಅವ್ನು ಹೇಳ್ತು ಬೈ ಚಾನ್ಸ್ ಬರ್ತೀವಿ ಫಸ್ಟ್ ರ್ಯಾಂಕ್ಗಳು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಅದು ಎರಡು ಕೆಲವು ಸರ್ತಿ ಹೀಗಾಗಿರುತ್ತೆ. ತಪ್ಪು ಬರೆದ್ರೆ ಗೊತ್ತಿದೆ, ಅವರು ರೈಟ್ ಮಾರ್ಕ್ಸ್ ಬ್ಯಾಟ್ಗೆ ಹಾಕಿಬಿಟ್ಟಿರ್ತಾರೆ. ಹೇಳಿದ್ರೆ ಅವನು ಹೇಗೆ ಕಡಿಮೆ ಬಂದಾಗ ರೀಟೋಟ್ಲಿಂಗ್ ಹಾಕ್ತಾರಲ್ಲ ಆ ರೀತಿ ಮತ್ತೆ ಹಾಕಲ್ಲ, ಅಲ್ಲೆಲ್ಲ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅವನು. ಗೊತ್ತು ಅವರಿಗೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಬಂತು. ಎಷ್ಟೋ ಜನ ಹೇಳಿದವರು ಇದ್ದಾರೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅದರ ಬಂತು ಅಂದರೆ ಅರ್ಥ ಇರೋದಕ್ಕೆ ಎಲ್ಲೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ. ಅದನ್ನು ಒಪ್ಲಕ್ಕೆ ನಾವು ತಯಾರಿರೋದಿಲ್ಲ. ಆದರೆ ಲೌಕಿಕ ಅವರು ಕ್ಲೇಮ್ ಮಾಡೋದಿಲ್ಲ, ಯೋಚನೆ ಇಲ್ಲ ಅದರಲ್ಲಿ, ಅದು ಬೇರೆ. ಇದು ಹಾಗಲ್ಲ. ಮೂಲ ವ್ಯಕ್ತಿ ಹೇಳೋ ವ್ಯಕ್ತಿ ಸರ್ವಜ್ಞ ಅಲ್ಲದೆ ಹೋದರೆ ಅವ್ನ ಮಾತು ಕೇಳೋದಕ್ಕೆ ಹೋಗೋದಿಲ್ಲ ನಾವು. ಒಂದು ತಪ್ಪು ಕಂಡು ಕೂಡ ಸರ್ವಜ್ಞ ಆಗಕ್ಕೆ ಸಾಧ್ಯ ಇಲ್ಲ. ಅನ್ಫಾರ್ಚುನೇಟ್ ಎಲ್ಲ ತಪ್ಪು ಕಂಡಾಗ ಇನ್ನೇನು ಮಾಡ್ತೀರಿ ಹಾಗಿದ್ರೆ? ಎಲ್ಲ ತಪ್ಪು ಹೇಳ್ತಾರೆ. ಅದು ಎಲ್ಲ ತಪ್ಪು ಕೊಟ್ಟು ಬರೆದವ್ರು ರ್ಯಾಂಕ್ ಕೊಡೋ ಅಭ್ಯಾಸ ಇದ್ದರೆ ಕೊಡ್ಬೋದು ಅಂತ ಅರ್ಥ. ಎಲ್ಲ ತಪ್ಪು ಬರೆದವ್ರಿಗೆ ಕೊಡಿ, ಈ ಕಡೆಯಿಂದ ಫಸ್ಟ್ ರ್ಯಾಂಕ್ ಆಗ್ತಾರೆ. ನಿಯತಂ ಅನ್ಯತ್ರಾಪಿತು ಅಹೈತುಕತ್ವಾದಿಕಂ ವಿರುದ್ಧವಾದಿಷು ಸಮಂ ಸರ್ವೇಶು. ಎಲ್ಲ ಇದರಲ್ಲಿ ಅದೇ ಸಮಯಪಾದ ಪೂರ್ತಿ ಬಂದಾಗಾಯ್ತು. ಗೊತ್ತಾಯ್ತಾ? ಎಲ್ಲ ಮತಗಳು ಹೀಗೆ ಅಂತ ಹೇಳಿದ್ದರಿಂದ ಸಮಯಪಾದ ಬಂದಾಗಾಯ್ತು. ಹಾಂ, ನಿಯತಂ ಸಂಗರಹಿತಂ, ಇದು ದೊಡ್ಡ ಆರ್ಗ್ಯುಮೆಂಟು. ಮುಂದಿನ ಸಿಂಪಲ್ ಇದೆ. ನಿಯತಂ ಇದಕ್ಕೆಲ್ಲ ಭಾಷೆ ಇಲ್ಲ, ಇದು ತಾತ್ಪರ್ಯ ಇರೋದು. ಈಗ ಏನು ಹೇಳಬೇಕೀಗ? ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ. ಕರ್ಮದಲ್ಲಿ 3 ಭಾಗ ಹೇಳಬೇಕು. ಅದು ನಾಳೆ ಈಗ ಒಂದು ಏನು ಯಾವುದ್ರಲ್ಲಿ 3 ಭಾಗ ಆಯಿತು? ಈಗ ಜ್ಞಾನದಲ್ಲಿ 3 ಭಾಗ ಆಯಿತು. ಕರ್ಮ 3 ವಿಧ, ಕರ್ತ 3 ವಿಧ, ಎಲ್ಲ 3 ವಿಧ ಅಂತ ಹೇಳ್ತಾ ಹೋಗ್ಬೇಕು. ಅದರಲ್ಲಿ ನಾವು ತೋರಿಸ್ಕೊ ಬಿಡೋದ್ರ ಬಯ್ಯೋ ವಿಚಾರ ಬೇಡ. ಫಸ್ಟ್ ನಾವು ಯಾವುದ್ರಲ್ಲಿ ಸೇರ್ತೇವೆ ಯೋಚನೆ ಮಾಡಬೇಕು. ಅದಕ್ಕೆ ಕರೆಕ್ಟ್ ಮಾಡ್ಕೊಂಬಿಟ್ರೆ ಉದ್ಧಾರ, ಅದು ಸಾಧನೆ ಆಗುತ್ತೆ. ಇಲ್ದೋದ್ರೆ ಸಾಧನೆ ಆಗೋದಿಲ್ಲ. ಓಂ ಗಣಿತ ಎಲ್ಲದರಲ್ಲೂ ಫಸ್ಟ್ ಬಂದವಳು ಮತ್ತೆ 3 ಗೊತ್ತಾಯ್ತಾ? ಅತಿ ಫಸ್ಟು, ಮಧ್ಯ ಫಸ್ಟು, ಸೆಕೆಂಡ್ ಫಸ್ಟು. ಅಲ್ಲೇ ಆಗಿದೆ. ಹೌದು,
ಎಲ್ಲ ಕಡೆ ಎಲ್ಲದರಲ್ಲೂ ಕೂಡ ಜ್ಞಾನದಲ್ಲಿ ಅಷ್ಟೇ ಇಲ್ಲ, ಅವನ ಬಿಹೇವಿಯರಲ್ಲಿ ಮತ್ತೆ ಎಲ್ಲ ಭಾರಿ ಬುದ್ಧಿವಂತ, ಸ್ವಲ್ಪ ಎಡವಟ್ಟು ಮನುಷ್ಯ ಅಂತ ಹೇಳ್ತಾರೆ, ಅಲ್ಲಿ ಮತ್ತೆ ಶುರುವಾಯಿತು. ಅದು ಎಲ್ಲೊಂದರಲ್ಲಿ ಒಂದೊಂದು ಥರ ಮೂರು ಆಗ್ತಾ ಆಗಲಿಕ್ಕೆ ಶುರುವಾಗಿದೆ.